महिमा तो बहु दुर्गमा संतांचा महिमा तो बहु दुर्गमा शब्द काटे काम नाही येते संतांचा महिमा तो बहु दुर्गमा संतांचा महिमा तो बहु दुर्गमा शब्द काटे काम नाही येते बहु दुर्गरे घरे मते गाय बहु दुर्गरे घरे मते गाय घरी होईल काय काम देनो लोका मन अंगे व्हावे ते आपण लोका मन अंगे व्हावे ते आपण तरी समय मान येईल काळो बहु दुर्गरे घरे मते गाय बहु दुर्गरे घरे मते गाय घरी होईल काय काम देनो वैष्णव पार कुमारी जय पार कुमारी जय पार वैष्णव पार बोला हरी हरी संतांच्या महिमा तो बहु दुर्गमा संतांच्या महिमा तो बहु दुर्गमा लता महिमा तो बहु दुर्गमा संतांचा महिमा तो बहु दुर्गमा संतांच्या महिमा तो बहु दुर्गमा संतांच्या महिमा तो बहु दुर्गमा संतांच्या महिमा संतांच्या महिमा बहु दुर्गमा संतांच्या महिमा बहु दुर्गमा
मस्ताय बहु दुर्गारे झाले मस्ताय बहु दुर्गारे झाले मस्ताय बहु दुर्गारे झाले मस्ताय बाबा सुखोटी गद्दा ಮಾಡಬೇಡಿ काय म्हणतात महाराज कुठबिಡ್ಬೇಕು ಈಗ ಸರಿ काय म्हणतात महाराज जगद्गुरु तुकोबरायांचा अभंग आहे शेवटी मिळून 3 शेवटीचा अभंग संतांचं वर्णन करण्यासाठी संतांचा महिमा तो बहुदुर्गमा संतांचा महिमा तो बहुदुर्गमा शब्दकांची काम नाही येथे बहुदुजड जरी झाली मसी गाय तरी होईल काय कामधेनू तो का म्हणे अंगे व्हावेचे आपण तरीच महिमान येईल कळो तो का म्हणे अंगे व्हावेचे आपण तरीच महिमान येईल कळो बहुदुजड जरी झाली मसी गाय तरी होईल काय कामधेनू विठोबा रखुमाई ಇವತ್ತಿನ ದಿವಸ ಅಲ್ಲಾಪುರ ಗ್ರಾಮದಲ್ಲಿ ರಥ ಸಪ್ತಮಿ ಜಿಂಡಿ ಉತ್ಸವದ ನಿಮಿತ್ತವಾಗಿ ರಥ ಸಪ್ತಮಿ ಜಿಂಡಿ ನಿಮಿತ್ತ ಸಮರ್ಥವಾಗಿ ತೆಗೆದುಕೊಂಡಂತಹ ಅಭಂಗ ಸ್ಥಾಪನೆಗೆ ಇವತ್ತಿನ ದಿವಸ ಜಗದ್ಗುರು ಸಂತ ಶ್ರೇಷ್ಠ ಸಂತ ಸಾರ್ವಭೌಮ ಸಂತ ಶ್ರೀಮಂತ ದೇವೂರು ಚಿಕ್ಕನಿವಾಸಿಗಳಾದಂತ ಜಗದ್ಗುರು ತುಕಾರಾಮ್ ಮಹಾರಾಜರ ಅಭಂಗದ ಇದು ಸಂತರ ವರ್ಣನ ಇವತ್ತು ಸ್ಥಾಪನಕ ಸಂತರ ತಗೋಬೇಕು ಆ ನಿಮಿತ್ತವಾಗಿ ಸಂತ 3 ಕಡವ ಅಭಂಗ ಐತಿ ಐ ಮತ್ತು ಬಾಬಾಗುಡ್ಡ ಇದಷ್ಟು ಬರೀ 3 ಶೇವಟ್ ಈ 3 ಶೇವಟ್ ಅಭಂಗದ ಅರ್ಥ ಬಿಡಿಸಿ ಹೇಳ್ಬೇಕಂದ್ರೆ ನಾನ್ ಅಲ್ಲ ಮಹಾನ್ ಪಂಡಿತ ಋಷಿ ಮುನಿಗಳು ವೇದಾಂತ ಬಲೋ ಶಿಖಾಮಣಿಗಳು ಎಲ್ಲಾರು ಬಂದು ಅಲ್ಲಾಪುರ ಗ್ರಾಮದಲ್ಲಿ ಈ ಭಗವಂತನ ಮುಂದೆ ಈ ವ್ಯಾಸ ಪೂಜೆ ಮೇಲೆ ನಿಂತು ಕಂಕಣಬದ್ಧವಾಗಿ ನಡ ಕಟ್ಟಿ ಈ 3 ಶೇವಡ ಅಭಂಗ ಹೇಳ್ಬೇಕಂದ್ರೆ 3 ಕೋಟಿ ಮಹಾನ್ ಪಂಡಿತರು ಸಾಧ್ಯ ಇಲ್ಲ ಯಾಕ ಇದು ಜಗದ್ಗುರು ತುಕಾರಾಮ್ ಮಹಾರಾಜರ ವಾಣಿ ಅದ ಜಗದ್ಗುರು ತುಕಾರಾಮ್ ತುಕ ಮಾಡಿ ಮಾತಾಡೋ ತುಕಾರಾಮ್ ಮಹಾರಾಜರ ವಾಣಿ ಇದು ಅದರಿಂದ 3 ಕೋಟಿ ಮಹಾನ್ ಪಂಡಿತರಿಗೂ ಆಗಿಲ್ಲ ಆಗುದು ಇಲ್ಲ ಈಗ ನೀವು ಅನ್ಬೋದು
ಅಲ್ರಿ 3 ಕೋಟಿ ಮಂದಿಗೆ ಆಗುದು ಏನೋ ಅಂದ್ರೆ ಖರೆ ಒಪ್ಪನು. ಧಾರವಾಡದವ್ರು ಅವ್ರಕ್ಕಿಂತ ಶಾನ್ಯ ನೀವು ನನಗೆ ಕೇಳಿ, ನನಗೇನು ಕೊಡುದಿಲ್ಲ. ನಾ ಕೀರ್ತನ ಕೇಳಿನಲ್ಲ, ಸುಮ್ಮನೆ ಗ್ರಾಮದವ್ರು ಗುರು ಹೇಳ್ಕೊಂಡು ನಿಂದಿರ್ಸ್ಯಾರ, ಆ ಪ್ರಕಾರ ಹೇಳ್ತೀವಿ. ಯಥಾಮತಿ ಯಥಾಶಕ್ತಿ. ಪಂಡಿತ್ ಅಂತೂ ನಾನು ಅಲ್ಲವೇ ಅಲ್ಲ. ಅಂತ ಪಂಡಿತರಿಗೆ ಉತ್ತರ ಕೊಡಕ್ಕಾಗಿರೋ ತುಕಾರಾಮ್ ಮಹಾರಾಜ್ ನಾವು ಯಾವ ಲೆಕ್ಕ? ಹಾ, ಸಾಂಗಾ ವಿನವಿತೋ ತುಮಾಸಿ ಸಂತ ಮಹಂತ ಸಿದ್ಧ ಋಷಿ ಅಂದಾರ ತುಕಾರಾಮ್ ಮಹಾರಾಜ್. ಎಂದರು? ಸಾಂಗಾ ಹೇಳ್ರಿ, ಹೇಳ್ರಿ. ಸಾಂಗಾ ವಿನವಿತೋ ತುಮ, ಹೇಳ್ರಪ್ಪ, ನಿಮ್ ಕೈ ಕಾಲು ಮುಗಿತೀರಿ, ಕಾಲು ಬೀಳ್ತೀರಿ. ವಿನವಿತೋ ತುಮ, ವಿನಂತಿ ಮಾಡ್ಕೋತೀರಿ. ಸಂತ ಮಹಂತ ಸಿದ್ಧ ಋಷಿಗಳು ಅವ್ರಿಗೆ ಹೇಳಕ್ ಆಗಿಲ್ಲ ಇದಕ್ಕೆ ಉತ್ತರ. ಇನ್ನು ನಾವ್ ಯಾವ ಲೆಕ್ಕ? ನಿಮ್ಮಲ್ಲಿ ಇರ್ಬೋದು, ಆ ಕೆಪಾಸಿಟಿ ನನಗೆ ಇನ್ನೂ ಬಂದಿಲ್ಲ. ಹಂಗಿದ್ದಾಗ ಈ ಕಾರ್ಯಕ್ರಮ ಸುಗಮವಾಗಿ ನಡಿಬೇಕು. ಪರಸ್ಥಳ ಪರಮಂದಿರಂತ ಹರಿಭಕ್ತ ಪಾರಾಯಣರು, ಭಾವಿಕ ಭಕ್ತರು ಮತ್ತು ಅಲ್ಲಾಪುರ, ಗಣಪತಿ, ಹರಿಯಾಳ ಎಲ್ಲ ಗ್ರಾಮದ ಗುರು ಹಿರಿಯರು, ನನ್ನ ತಾಯಿಯರು ಎಲ್ಲರೂ ಕೂಡಿರಿ. ನೀವೆಲ್ಲರೂ ಕೂಡ್ಕೊಂಡು ನಿಮ್ಮ ಸ್ವ ಮನಸ್ಸಿನಿಂದ, ನಿಮ್ಮ ಸ್ವ ಬಾಯಿಯಿಂದ ಆ ಗಣೇಶನ ಚಿಂತನೆ ಮಾಡಿ ಯಥಾ ಪ್ರಕಾರ ಕೀರ್ತನೆ ಪ್ರಾರಂಭ ಮಾಡಿ ತಿಳ್ಕೊಂಡು ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ನೀವೆಲ್ಲರೂ ಕೂಡಿ ನಿಮ್ಮ ಬಾಯಿಯಿಂದ ಆ ಗಣೇಶನ ಚಿಂತನೆ ಮಾಡಬೇಕು, ಆಯಿ ಮತ್ತು ಬಾಬಾಗಳು. ದೇವಾ ತೂಚಿ ಗಣೇಶೋ, ದೇವಾ ತೂಚಿ ಗಣೇಶೋ, सकलार्थमति प्रकाशो, मणि निवृत्ति दासो, मणि निवृत्ति दासो, अवधारी जो काय म्हणतात महाराज. ತುಕಾರಾಮ್ ಮಹಾರಾಜರು ಸಂತರ ಗುಣಗಾನ ಮಾಡ್ತಾ ಇದ್ದಾರೆ. ನಾವಂತೂ ಸಂತ ಸದ್ಯ ಯಾರು ಇಲ್ಲ ಈಗಿಲ್ಲಿ. ಈ ಸದ್ಯ ಮಟ್ಟಿಗೆ ಸಂತರ ಇಲ್ಲಿ ಯಾರು ಇಲ್ಲ. ಸಂತರ ಬೇರೆ, ನಾವ ಬೇರೆ. ಹಂಗಾರೆ ಗುಣಗಾನ ಮಾಡಕತ್ತಾರ. ಯಾವ ಸಂತರ ಬಗ್ಗೆ ಗುಣಗಾನ ಮಾಡಕತ್ತಾರ ತುಕಾರಾಮ್ ಮಹಾರಾಜರು? ಸಂತಾಂತ ಮಹಿಮಾ ತೋ ಬಹು ದುರ್ಗಮ. ಸಂತರ ಗುಣಗಾನ ಮಾಡುದು ಬಹಳ ಕಠಿಣ ಅಂತ, ದುರ್ಗಮ ಅಂತ. ಕಠಿಣ ಅಂದ್ರೂ ಮಾರ್ಗನೇ ಇಲ್ಲ. ಅಷ್ಟಲ್ಲ, ವರ್ಣನ ಮಾಡ್ಬೇಕ ಶಬ್ದದ ಕೆಲಸ ಸಹಿತ ಇಲ್ಲಿ ಇಲ್ಲಂತ. ಶಬ್ದ ಕಾಂತಿ ಕಾಮ ನಾಹಿ ಏತಿ, ಅಕ್ಷರ ಕೆಲಸನ ಇಲ್ಲಿ ಇಲ್ಲ. ಹಂಗ ವರ್ಣನ ಮಾಡುದು ಹೆಂಗ? ಶಬ್ದದ ಕೆಲಸ ಇಲ್ಲ, ಗುಣಗಾನ ಮಾಡೋದು ಕೆಪಾಸಿಟಿ ನಮ್ಮಂತ ಇಲ್ಲ, ಜ್ಞಾನನೂ ಇಲ್ಲ. ಅಂದ್ಮೇಲೆ ಯಾವ ಸಂತರ ಬಗ್ಗೆ ತುಕಬ್ಬರಾಯರು ಈ ವರ್ಣನ ಮಾಡ್ತಾರೆ, ಆ ಸಂತರು ಯಾರು, ಅವ್ರ ಹೆಸರು ಏನು ನಮ್ಗೆ ಗೊತ್ತಾಗಬೇಕೀಗ. ಆ ಸಂತರು ಯಾರು? ಸಂತಾಂತ ಮಹಿಮಾ ತೋ ಬಹು ದುರ್ಗಮ, ಶಬ್ದ ಕಾಂತಿ ಕಾಮ್ ನಾಹಿ ಏತಿ. ಅಕ್ಷರ ಕೆಲಸನ ಇಲ್ಲ, ಪುಸ್ತಕದ ಕೆಲಸನ ಇಲ್ಲ. ಅಂತ ಪಂಡಿತ್ ಯಾರದ್ರಿ ಅವ್ರು ಇಲ್ಲಿ ಬರೀ ಅಲ್ಲಾಪುರ ಅಂತ ಹೇಳ್ತಾರೆ. ಅವ್ರ ಕೆಲಸನ ಇಲ್ಲ ಇಲ್ಲಿ. ಹಂಗಾರೆ ವರ್ಣನ ಮಾಡುದು ಹೆಂಗೆ? ಹಂಗಾರೆ ಆ ಸಂತರು ಯಾರು? ಆ ಸಂತರು ಯಾರು? ನಮ್ಮ ಪಂಢರಪುರ ಸಂಪ್ರದಾಯ ನಡೆದಲ್ಲ, ಇದಲ್ಲ ಇಷ್ಟು ವರ್ಷ ನಡೆದಲ್ಲ. ಯಾವಾಗಿತ್ತು ಗೊತ್ತಿಲ್ಲ ನಮಗೆ, ನಿಮಗೂ ಗೊತ್ತಿಲ್ಲ, ನಮ್ಮ ತಂದೆ ತಾಯಿ ಗೊತ್ತಿಲ್ಲ. ಆ ಪಂಢರಪುರ ಸಂಪ್ರದಾಯ ಮೂಲ ನಡೆದಂತ ಆ ಸಂತರು ಯಾರು? ಪಂಢರಪುರಕ್ಕೆ ಮೂಲ ಸಂತರು ಯಾರು ಮತ್ತು ಮೂಲ ಗುರುಗಳು ಯಾರು? ಅವ್ರ ಹೆಸರೇನು? ಯಾವಾಗ ಶುರುವಾಯ್ತು ಪಂಢರಪುರ ಸಂಪ್ರದಾಯ? ಎಷ್ಟು ಮಂದಿ ಗುರುಗಳು ಆದ್ರು? ವಿಚಾರ ಮಾಡಿ ಬಾಬಾ. ಹಂಗಾರೆ ಆ ಸಂತರ ಹೆಸರಿನ ಬಗ್ಗೆ ಆ ತುಕಾರಾಮ್ ಮಹಾರಾಜರು ವರ್ಣನೆ ಮಾಡ್ತಾರೆ. ಆ ಸಂತರು ಯಾರು? ಅವ್ರ ಹೆಸರು ಏನು? ಯಾವ್ದು ಹೇಳ್ತಿರ್ಪಾರಿ? ಯಾರಂಗಾರ ಪಂಢರಪುರ ಸಂಪ್ರದಾಯ ಶುರು ಆಯ್ತು. ಯಾವಾಗ ಶುರು ಅಂತ ಗೊತ್ತಿಲ್ಲ. आजी रचली पंढरी, मग वैकुंठ नगरी. तेव्हा नव्हती चराचर, तेव्हा होती पंढरपूर. जगತ್ತಿನ ಯಾವ 84 ಲಕ್ಷ ಜೀವರಾಶಿ ಇದ್ದಿದ್ದಿಲ್ಲ, ಅವತ್ತ ಪಂಢರಪುರ ಐತಂತ ಹೇಳೋಬರಾರು ಹೇಳ್ತಾರ. ಅಲ್ಲ, ಯಾವಾಗ ಜಗತ್ತಿನ 84 ಜೀವರಾಶಿ ಯಾವ ಇದ್ದಿದ್ದಿಲ್ಲ, ಅವತ್ತ ಪಂಢರಪುರ ಅದ. ಅಷ್ಟಲ್ಲ, ಗೋದಾ ಗಂಗಾ ಸರಸ್ವತಿ ನರ್ಮದಾ ನದಿಗಳು ಸಹಿತ ಇದ್ದಿದ್ದಿಲ್ಲ, ಆವಾಗ ಚಂದ್ರಭಾಗಾ ನದಿ ಐತಂತ. तेव्हा नव्हती गोदा गंगा, तेव्हा होती ಚಂದ್ರಭಾಗಾ. ಅಂದಮೇಲೆ ಇದ್ರ ವರ್ಣನೆ ಮಾಡಕ ನಮ್ಮಂತ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಅಲ್ಪರು, ಕಡಿಮೆ ಬುದ್ಧಿ ನಮಗೆ, ಅಷ್ಟು ಓದ್ಕೊಂಡವ್ರು ಅಲ್ಲ. ಹಂಗಾರೆ ತುಕಾರಾಮ ಯಾವ ಗುರುಗಳ ಬಗ್ಗೆ ಯಾವ ಸಂತರ ಬಗ್ಗೆ ಹೇಳ್ತಾ ಇದ್ದಾರೆ ಇದು ನಮ್ಗೆ ಗೊತ್ತವೆ. ಹಂಗಾರೆ ಆ ಸಂತರು ಯಾರಪ್ಪ ಅಂತ ಕೇಳಿದ್ರೆ ಅದು ಅವರೇ ಹೇಳ್ತಾರೆ. ಮಾತು ಬಿಡಿ, ಯಾರು ಹೇಳ್ತಾರೆ? ಯಾವ ಸಂತ ಅಂತ ಹೇಳ್ತಾರೆ?
ಸದಾಶಿವಾತ ಅವತಾರ ಹೇಳಿಪ್ಪ. सदाशिवाचा अवतार स्वामी निवृत्ती दातार स्वामी निवृत्ती दातार स्वामी निवृत्ती दातार सदाशिवाचा अवतार स्वामी निवृत्ती दातार स्वामी निवृत्ती दातार स्वामी निवृत्ती दातार सदाशिवाचा अवतार स्वामी निवृत्ती दातार स्वामी निवृत्ती दातार स्वामी निवृत्ती दातार महाविष्णुचा अवतार महाविष्णुचा अवतार महाविष्णुचा अवतार दाता माता ज्ञानेश्वर दाता माता ज्ञानेश्वर दाता माता ज्ञानेश्वर ಯಾವ ಸಂತ ಹೇಳ್ತಾ ಇದ್ರಿ ಮಾತು ಹೇಳಿದ್ರು. ಸದಾ ಶಿವಾತ ಅವತಾರ ಸ್ವಾಮಿ ನಿವೃತ್ತಿ ದಾತ. ಶಿವ ಯಾರು? ಪ್ರತ್ಯೇಕ ಶಿವಾನನ ನಿವೃತ್ತಿನಾಥ ಮಹಾರಾಜ. ಪಾಂಡ್ರಪುರ ಪಾಂಡವಂತಿಗೆ ಹೋಗ್ರಿ, ಆ ಪಾಂಡವನ ತಲೆ ಮೇಲೆ ಕೈಯಾಡಿಸಿ ಶಿವನ್ ಲಿಂಗು ಅದ. ಪಾಂಡವನ ತಲೆ ಮೇಲೆ ಕೈಯಾಡಿಸ್ರಿ. ಈಗ ಇಲ್ಲಿ ಹೋಗಿ ಪಂಡ್ರಪುರ ಹೋಗಿ ಎಲ್ಲಿ ಬೇಕಾದ್ರೆ ಹೋಗ್ರಿ, ಅಲ್ಲಿ ಶಿವಲಿಂಗು ಅದ. ಅದಕ್ಕಂದ್ರೆ ಸದಾ ಶಿವಾತ ಅವತಾರ ಸ್ವಾಮಿ ನಿವೃತ್ತಿ. ನಮ್ಮ ನಿವೃತ್ತಿನಾಥ ಮಹಾರಾಜರು ಪಂಡ್ರಪುರ ಸಂಪ್ರದಾಯ ಮೊದಲನೇ ಸಂತರು. ಪಂಡರಪುರ ಸಂಪ್ರದಾಯಕ್ಕೆ ಮೊದಲನೇ ಸಂತರು ಯಾರು? ನಿವೃತ್ತಿನಾಥ ಮಹಾರಾಜರು. ಆದ್ರೆ ಪಂಡರಪುರ ಸಂಪ್ರದಾಯ ತೋರಿಸ್ಕೊಟ್ಟಾರೆ ಯಾರು? ಮಹಾವಿಷ್ಣುತ ಅವತಾರ ಸಕಾಮದ ಜ್ಞಾನೇಶ್ವರ್. ಈ ಪಂಡರಪುರ ಸಂಪ್ರದಾಯ ಯಾವುದು? ಪಂಡರಪುರ ಸಂಪ್ರದಾಯ ಈಗ ಏನಂತೀವಿ ಈ ಸದ್ಯ ನಾವ್ ಏನಂತೀವಿ ಮಂತ್ರ ಯಾವ್ದಂತೀವಿ ನಾವೆಲ್ಲರಿಗೆ? ನಾವು ಎಲ್ಲ ಏನ್ ಮಂತ್ರ ಅಂತೀವಿ? ರಾಮ ಕೃಷ್ಣ ಹರಿ ಅಂತೀವಿ. ಇದಕ್ಕಿಂತ ಮುಂಚೆ ಏನಿತ್ತು? ಇದಕ್ಕಿಂತ ಪ್ರಥಮದಲ್ಲಿತ್ತು, ಆದಿ ಒಳಗೇನಿತ್ತು? ಆದಿ ರಚನೆ ಪಂಡರಿ ಮಗು ವೈಕುಂಠ ನಗರಿ, ಹಿಂದಾಗಡೆ ವೈಕುಂಠ ಆಗೈತಿ. ಆದ್ರ ಮೊದ್ಲಕ್ಕಿಂತ ಈಗ ರಾಮಕೃಷ್ಣ ಯಾವ ಬಂದೈತಿ? ಚೈತನ್ಯ ಸಂಪ್ರದಾಯದಿಂದ ಬಂದದ. ಚೈತನ್ಯ ಈಗ ಯಾರು ಕೊಟ್ರು? ಇದು ಆಮೇಲೆ ಹೇಳೋಣಂತೆ. ಹಂಗಾರೆ ಈಗ ನಮಗ್ ತಾಳ ಕೊಟ್ಟವ್ರು. ಈಗ ನಿಮ್ಗೆ ಜಗತ್ತಿನ ತಾಳ ಕೊಟ್ಟು ಗುರುಗಳನ್ನ ಹಿಡ್ಕೊಂಡು ಓಂ ಪ್ರಥಮ ಅಲ್ಲಿ ಮಠ ಹೋಗ್ಬೇಕು ನಾವು ಇವತ್ತು. ಈಗ ನಮಗ್ ಸದ್ಯ ಕೈಯಾಗ ತಾಳ ಕೊಟ್ಟವ್ರು ಯಾರು? ನಮಗ್ ಕೈಯಾಗ ತಾಳ ಕೊಟ್ಟು ಗುರುಗಳು ಯಾರು? ಸಂತರು ಯಾರು? ವಿಚಾರ ಮಾಡಿ. ನಿಮಗ ಸದ್ಯ ಈಗ ತಾಳ ಬಾದ್ಲಿಕ್ಕೆ ಈ ಸಂಪ್ರದಾಯ ತಾಳ ಕೊಟ್ಟವ್ರು ಯಾರು? ನಮ್ಮ ಮಂತ್ರ ಹೇಳಿದವ್ರು ಯಾರು? ಸದ್ಯಗೆ ನಿಮ್ಗೆ ನಾವು ವಾರ್ಕರಿಗಳು, ನಾವು ಸಂತರಲ್ಲ. ನಾವು ಸಂತರ ಅಲ್ಲ. ಮತ್ತೊಮ್ಮೆ ಹೇಳ್ತೇವೆ ಸಂತ. ನಾ ಯಾರು? ವಾರ್ಕರಿಗಳು, ಮಾಳ್ಕರಿಗಳು, ತಾಳ್ಕರಿಗಳು, ನ್ಯಾಗ ಕೂಳ್ಕರಿಗಳು. ನಾವು ವಾರ್ಕರಿಗಳು. ಹನುಮಂತ ಬಾಲನು ಅಲ್ಲ ನಾವು. ಆದ್ರೆ ಸಂತರು ಅವರು. ಆ ಸಂತರ ಗುಣಗಾನ ಜಗದ್ಗುರು ತುಕಾರಾಮ್ ಮಾಡ್ತಿದ್ರೆ ಆ ಸಂತರು ಯಾರು? ಹಂಗಾರ ನಮ್ಮ ಕೈಯಾಗಿ ಈಗ ಸದ್ಯ ಈಗ ನೀವು ನಾವು ಜಗತ್ತು ಎಲ್ಲಾರ್ರಿ ಎಷ್ಟು ಲಕ್ಷ, ಎಷ್ಟು 35-40 ಲಕ್ಷ ಜನಸಂಖ್ಯೆ ಅದ ಪಂಡಪೂಜೆ ಸಂತರಾಗಿದ್ದಾರೆ. ಹಂಗಾರ ಈಗ ನಮಗಿದ್ದಂತ ಗುರುಗಳು ಯಾರು? ಅವ್ರ ಹೆಸರು ಏನು? ನಮ್ಮ ಕೈಯಾಗ ತಾಳ ಕೊಟ್ಟವ್ರು ನಮ್ಗೆ. ನಮ್ದಾಗ ಅಲ್ಲಿ ಮಠ ಹೋಗ್ಬೇಕಾಕತಿ. ಎಲ್ಲಿ ಮಠ? ತುತ್ತ ಅಂತ ಮೊದಲೇಕ ಮುಟ್ತೇವ್ ನಾವು. ಈಗ ನಿಮ್ಗೆ ತಾಳ ಕೊಟ್ಟವ್ರು ವಾಸ್ಕರ್ ಮಹಾರಾಜ. ಹೌದಲ್ರಿ? ಮತ್ತೆ ವಾಸ್ಕರ್ ಮಹಾರಾಜ ಮಲ್ಲು ಅಪರಲ್ಲ. ಮತ್ತೆ ವಾಸ್ಕರ್ ಅವ್ರ ಅಡ್ರೆಸ್ ವಾಸ್ಕರ್, ವಾಸ್ಕರ್. ಈ ಸದ್ಯ ಯಾರು? ನಮ್ಮ ವಿವೇಕಾನಂದ ಗುರುಗಳು, ಗೋಪಾಲ್ ಗುರುಗಳು ಅದಾರ. ಈಗ ನಮಗ್ ತಾಳ ಕೊಟ್ಟವ್ರು ಯಾರು? ಗೋಪಾಲ್ ಗುರುಗಳು ಅನ್ನೋ ಸದ್ಯ ಅದಾರ. ಈಗ ವಾಸ್ಕರ್ ಪಂಡ ಐತಿ. ಹಂಗಾರೆ ಗೋಪಾಲ್ ಮಹಾರಾಜ್ ತಾಳ ಕೊಟ್ಟವ್ರು ಯಾರು? ಅವ್ರ ಗುರು ಯಾರು? ನಮಗ್ ತಾಳ ಕೊಟ್ಟವ್ರು ವಾಸ್ಕರ್ ಮಹಾರಾಜರು. ನಾವು ಗೋಪಾಲ್ ಮಹಾರಾಜ್ ತಾಳ ಕೊಟ್ಟವ್ರು ಯಾರು? ವಾಸ್ಕರ್ ಮಹಾರಾಜ್ ತಾಳ ಕೊಟ್ಟವ್ರು ಯಾರು? ಅವ್ರ ಗುರು ಯಾರು? ನೀಳೋಬರಾಯರು. ನೀಳೋಬರಾಯರ್ ಗುರುಗಳು ಯಾರು? ಹಿಂಗ ಹೋಗುದೀನಿ. ನೀಳೋಬರಾಯರ್ ಗುರುಗಳು ಯಾರು? ಶಂಕರ್ ಸ್ವಾಮಿ ಶಿವರ್ಕರ್. ಶಂಕರ್ ಸ್ವಾಮಿ ಶಿವರ್ಕರ್ ಗುರುಗಳು ಯಾರು? ನೀಳೋಬರಾಯರ್ ಅಕ್ಕರ್. ನೀಳೋಬರಾಯರು ಶಂಕರ ಸ್ವಾಮಿ ನೀಳೋಬರಾಯ. ವಾಸ್ಕರು ಮತ್ತು ಯಾರು? ವಾಸ್ಕರ್ ಮಾರು ಮತ್ತು ಶಂಕರ ಸ್ವಾಮಿ ಶಿವರ್ಕರು ಮೊದಲಕ್ಕೆ ಕೊಟ್ಟಿದ್ದು ಶಂಕರ ಸ್ವಾಮಿ ಶಿವರ್ಕರ್ ಕೈ ಒಳಗ ಈ ಸಂಪ್ರದಾಯ. ಅನಂತ ಅವ್ರ ಕೈಯನ್ನ ಇಸ್ಕೊಂಡು ಮತ್ತು ವಾಸ್ಕರ್ ಮಹಾರಾಜ್ ಕೈಯಾಗ ಕೊಟ್ಟ. ಎರಡು ಒಂದ. ಯಾರು? ನಮ್ಮ ಶಿವರ್ಕರ್ ಮಹಾರಾಜರು, ವಾಸ್ಕರ್ ಮಹಾರಾಜ್ ಎರಡು ಒಂದ. ಹಂಗಾರ
ವಾಸ್ಕಮ ಗುರು ಯಾರು, ಶಂಕರ ಸ್ವಾಮಿ ಗುರು ಯಾರು, ನೀಳೋಬರಾಯ ಗುರುಗಳು ಯಾರು, ನೀಳೋಬರಾಯ ಗುರುಗಳು ಯಾರು? ಹಾ, ತುಕಾರಾಮ್ ಮಹಾರಾಜ್. ತುಕಾರಾಮ್ ಮಹಾರಾಜ್ ಗುರುಗಳು ಯಾರು? ತುಕಾರಾಮ್ ಮಹಾರಾಜ್ ಗುರುಗಳು ಯಾರು? ಬಾಬಾಜಿ ಗುರುಗಳು. ಅದಕ್ಕಂದ್ರೆ ಹೇಳ್ತಾರೆ ನೋಡಿ, ಬಾಬಾಜಿಯ ಪುಲೆ ಸಾಂಗೀತರೆ ನಾಮ ಮಂತ್ರ ದಿಲ ರಾಮ ಕೃಷ್ಣ ಹರಿ, ಇಲ್ಲಿ ಬಂತು. ಹಂಗಾರೆ ಇದಕ್ಕಿಂತ ಮುಂಚೆ ಇದು ಇದ್ದಿಲ್ಲ. ರಾಮ ಕೃಷ್ಣ ಮೊದಲು ಇದ್ದಿದ್ದಿಲ್ಲ. ಬಾಬಾ ನೆನಪಿಗೆ ಇಟ್ಕೊಳ್ಳಿ. ಬಾಬಾಜಿ ಏನು, ಬಾಬಾಜಿ ಗುರು ಯಾರು? ತುಕಾರಾಮ್ ಮಹಾರಾಜ್ ಗುರುಗಳು. ಬಾಬಾಜಿ ಗುರುಗಳು ಯಾರು? ಬಾಬಾಜಿ ಗುರುಗಳು ಯಾರು? ರಾಘವ ಚೈತನ್ಯ. ಅವ್ರ ಗುರುಗಳು ಯಾರು? ಕೇಶವ ಚೈತನ್ಯ. ಅವ್ರ ಗುರುಗಳು ಯಾರು? ಅವ್ರ ಗುರುಗಳು ಯಾರು? ಹಾ, ರಾಘವ ಚೈತನ್ಯ. ರಾಘವ ಚೈತನ್ಯ ಗುರುಗಳು ಯಾರು? ಕೇಶವ ಚೈತನ್ಯ ಗುರುಗಳು ಯಾರು? ಹೇಳಿ, ಹಂಗ ಹೇಳಿ ನೋಡು. ಹಾ, ಹಂಗ ಎಲ್ಲಾ ಗುರುಗಳು ಬಂದು ಏನ್ ಬರ್ತದೆ? ಕೇಶವ ಚೈತನ್ಯ, ರಾಘವ ಚೈತನ್ಯ ಸಂಗೀತ ಮಾರ್ಕೆಟ್ ಗುರುಗಳು. ಆಮೇಲೆ ಯಾರು ಬಂದ್ರು? ಬಾಬಾಜಿ ಅಪ್ಪುಲಿ ಸತ್ಯ ಗುರುರಾಯ ಕೃಪಾ ಮಾದ ಕೇಳೆ. ಗುರುಗಳು ಎಲ್ಲಿ ಬಂದೀಗ? ತುಕೋಬರಾಯ ಬಂದರು. ಹಂಗ ತುಕಾರಾಮ್ ಮಹಾರಾಜರಿಗೆ ಗುರುಗಳು ಯಾರು? ಬಾಬಾಜಿ ಗುರುಗಳು. ಎಲ್ಲಿ ಭೇಟಿಯಾಗಿದ್ರು? ಯಾವಾಗ ಭೇಟಿಯಾಗಿದ್ರು? ಸಾಪಾಡಲಿ ವಾಟ ಜಾತೋ ಗಂಗಾ ಸ್ನಾನ. ತುಕಾರಾಮ್ ಮಹಾರಾಜರು ಸ್ನಾನ ಮಾಡಕ್, ಗಂಗಾ ಸ್ನಾನ ಮಾಡಕ್ಕ ಹೋಗಾಕತ್ತಾರ. ಆವಾಗ ಗುರುಗಳು ಭೇಟಿಯಾದರು. ಹಾ, ಗುರುಗಳು ದಾರಿಯಾಗ ಭೇಟಿಯಾದ್ರು. ಆವಾಗ ನಮಸ್ಕಾರ ಮಾಡಿದ್ರು. ಆ ನಮಸ್ಕಾರ ಮಾಡಿ ಗುರುಗಳು ಹತ್ತಲೇ ಇಲ್ಲ. ಪರಿನಾಯಿಗಳಲ್ಲಿ ಸೇವಾ ಕಾಯಿ ಅವ್ರು ಮಾಡಿದ ಖರೆ ನನಗ ದಕ್ಕಲೇ ಇಲ್ಲ ಸೇವಾ. ಯಾಕ? ಕನಸಿನಾಗಿದ್ದು ನಿಜ ಭಾವಿ ನಾವೀಗ ಹಿಂಗಲ್ಲ. ತುಕಾರಾಮ್ ಅವ್ರ ಮನ್ಯಾಗ ಮಕ್ಕೊಂಡಾರು. ತುಕಾರಾಮ್ ಅವ್ರು ಮನ್ಯಾಗ ಮಕ್ಕೊಂಡವ್ರು. ಕನಸು ಬಿದ್ದೈತೆ ಅವ್ರಿಗೆ. ಏ ತುಕಾರಾಮ್, ನಾ ಊಟ ಮಾಡ್ತೀವಿ, ಪೌಷ ತುಪ್ಪ ತಗೊಂಡ್ ಬಂದ್ರ. ತುಕಾರಾಮ, ನಾನು ಊಟ ಮಾಡ್ಬೇಕಾಗಿದೆ. ಭೋಜನ ಮಾಗತಿ ತೂಪ ಪೌಸೇರ್ ಪಡಿಲ ವಿಸರ್ ಸ್ವಪ್ನ ಮಾಜಿ. ತುಕಾರಾಮ್ ಅವರು ನಿದ್ದೆ ಮಕ್ಕೊಂಡಾರ. ಕನಸು ಬಿದ್ದೈತಿ. ದಾರ್ಯಾಗ ಹೊಂಟಾರ. ಗುರುಗಳು ಭೇಟಿಯಾಗಾರ. ಕಾಲಿಗೆ ನಮಸ್ಕಾರ ಮಾಡ್ಯಾರ. ಕೃಪಾಶೀರ್ವಾದ ಮಾಡ್ಯಾರ. ಆದ್ರೆ ನನಗೆ ದಕ್ಕಲೆ ಇಲ್ಲ. ಯಾಕ? ಕನಸು ಬಿದ್ದಿತ್ತು. ಆವಾಗ ಊಟ ಮಾಡಿ ತುಪ್ಪ ತೊಗೊಂಬಂದು ಹೂನ್ರಿ ಗುರುಗಳು ಅಂತ ಎದ್ದು ಬಿಟ್ರು. ಎದ್ದು ನೋಡ್ತಾರೆ ಕನಸು ಬಿದ್ದೈತಿ. ಹಂಗ ಹೆಂಗ್ ದಕ್ತೈತಿ? ಕನಸು ಸುಳ್ಳು. ಆ ಕನಸಿನ ಬಿದ್ದಿದ್ದನ್ನ ಖರೆ ಮಾಡಿ ತೋರಿಸ ನಮ್ಮ ತುಕಾರಾಮ್ ಮಹಾರಾಜ. ಕನಸಿನ ಬಿದ್ದಿದ್ದನ್ನ ಖರೆ ಮಾಡಿ ತೋರಿಸವರು ನಮ್ಮ ತುಕಾರಾಮ್. ಹಂಗಾರೆ ಎಲ್ಲಿ ಬಂತಿಲ್ಲಿಗೆ ಯಾರು ಬಂದ್ರು? ತುಕಾರಾಮ್ ಗುರುಗಳು ಯಾರು? ಬಾಬಾಜಿ ಗುರುಗಳು ಯಾರು? ಹಾ, ಕೃಪಾ ಕರುಣೆ ಹಸ್ತ ತೆಗೆಯ ಬೋಧತ ಅಂತೇಳಿ ಠಸಾವಲ. ಹಾ, ಅವ್ರ ಗುರುಗಳು ಯಾರು? ವ್ಯಾಸ ಗುರುಗಳು ಯಾರು? ನಾರದು ಗುರುಗಳು ಯಾರು? ಬ್ರಹ್ಮನ ಗುರುಗಳು ಯಾರು? ಇದು ವಿಷ್ಣು, ಮುಖ್ಯ ಮಹಾವಿಷ್ಣು ಚೈತನ್ಯ ಮೂಲ ಸಂಪ್ರದಾಯ ಕೇವಲ ಸಕಲ ಜನ. ಅದಕ್ಕೆ ಚೈತನ್ಯ ಸಂಪ್ರದಾಯದಿಂದ ಬಂದಿದ್ದು. ಓಂ ಪ್ರಥಮ ಬಂದಿದ್ದು ಚೈತನ್ಯ. ಅದಕ್ಕಿಂತ ಮೊದಲ ಸಂಪ್ರದಾಯ ಅದ ಇದು. ಅದಕ್ಕಿಂತ ಮೊದಲು ಯಾವ್ದದ? ಈಗ ರಾಮಕೇತ್ರ ಚೈತನ್ಯ ಅಂದ್ರೆ ಚೈತನ್ಯ ಜ್ಞಾನೇಶ್ವರ ಮಾವಲಿ ಬಂದ ಕೂಡ ಚೈತನ್ಯ ಸಂಪ್ರದಾಯ ಶುರು ಆತು. ಅದಕ್ಕಿಂತ ಮುಂಚಿತ ಮತ್ತೆ ಬೇರೆ ಸಂಪ್ರದಾಯ ಇತ್ತಿದು. ಪಂಢರಪುರ ಸಂಪ್ರದಾಯ. ಅಲ್ಲಿ ಬೇರೆ ಗುರುಗಳು ಹಾಕಾರ, ಮತ್ ಅಲ್ಲಿ ಬೇರೆ ಗುರುಗಳು. ಹಂಗಾರೆ ಇಲ್ಲಿ ಯಾಕಾರ ಎಷ್ಟು ಬಂದರಿ? ಆದಿನಾಥ ಗುರು ಸಕಲ ಸಿದ್ಧಾಂತ. ಆದಿನಾಥ ಗುರು ಸಕಲ ಸಿದ್ಧಾಂತ. ಮಚಂದ್ರನೇ ಬೋಗ ಮಚಂದ ಮಚಂದ್ರನೇ ಬೋಗ
ಆದಿ ಅಂತ ನೋಡಿ ಇಲ್ಲ, ಅರ್ಚನೆ ಇಲ್ಲ, ಇಲ್ಲಿ ತಾರೀಕು ಇಲ್ಲ, ವಾರ ಇಲ್ಲ, ವರ್ಷನೂ ಇಲ್ಲ. ಆದಿ ಅಂದ್ರೆ ಏನ್ ಗೊತ್ತಾಗ್ಲಿಲ್ಲ, ಬಾಳ ಅಂದ್ರೆ ಗೊತ್ತಾಗ್ಲಿಲ್ಲ. 1 ಕಿಲೋ ಅಂದ್ರೆ ಗೊತ್ತಾಯ್ತು 1000 ಗ್ರಾಮ್, 1 ತಿಂಗಳ ಗೊತ್ತಾಯ್ತು 30 ದಿವಸ, 365 ದಿವಸ, 1 ವರ್ಷ ಗೊತ್ತಾಯ್ತು. ಆದಿ ಏನ್ ಗೊತ್ತಾಗ್ಲಿಲ್ಲ, ಬಾಳ ಗೊತ್ತ. ಹಂಗಾರ ಆದಿನಾಥ ಗುರು ಸಕಲ ಸಿದ್ಧಾಂತ. ಆವಾಗ ಗುರುಗಳು ಇದ್ರು, ಆದಿಯಿಂದ ಬಂದಂತವ್ರು ಅವ್ರು ಯಾರು, ಆ ಗುರುಗಳ ಹೆಸರೇನು, ಅಲ್ಲಿ ಎಷ್ಟು ಮಂದಿ ಗುರುಗಳು ಆದ್ರು ಈ ಪಂಢರಪುರ ಸಂಪ್ರದಾಯಕ್ಕೆ ವಿಚಾರ ಮಾಡಿ. ನಮ್ ಸಂತರ ಗುಣಗಾನ ಮಾಡ್ಬೇಕು. ಯಾಕೆ ಆದಿಯಿಂದ ಬಂದ ಸಂಪ್ರದಾಯ ಇದು. ಅವಾಗ ಈ ರಾಮಕೃಷ್ಣ ಮಂತ್ರ ಇದ್ದಿದ್ದಿಲ್ಲ. ಹಂಗಾರ ಅವಾಗ ಯಾವ ಮಂತ್ರ ಇತ್ತು? ಹಾ, ಆದಿನಾಥ ಗುರು ಸಕಲ ಸಿದ್ಧಾಂತ, ಮತ್ಸ್ಯೇಂದ್ರ ತಯಾತ ಮುಖ್ಯ ಶಿಷ್ಯ. ಮತ್ಸ್ಯೇಂದ್ರ ಗೊತ್ತಾತಲ್ಲ, ಮೀನಾ. ಇಲ್ಲಿ ಸರಿ ಹಂಗೆ ಹೇಳ್ತೀವಿ. 9 ಅಲ್ಲಿ 11 ಮಂದಿ ಗುರುಗಳ ಕರೀತಿ. ಇಲ್ಲೇ ಟಕರ್ 11, ಆಗಲಿ ಅಂಜಲ್ಪ ಅದು 11. ಅದಕ್ಕಿಂತ ಮತ್ತೆ ಬೇರೆ ಅದ, ಇನ್ನು 11 ಮಂದಿ ಅದ. जो निर्गुण निराभास चेतन उद्भव सर्व ब्रह्मास आदि नारायण मंचिता तो सबलासी आदि गुरु ಸರ್ವಜ ಆ ಗುರು. ಮತ್ತು ಅಲ್ಲಿ ಇಲ್ಲಿ ಎಣಿಸಾಗ 33 ಎರಡು 11 33 ಮಂದಿ ಗುರುಗಳಾದ್ರು. ಹಂಗ ಪಂಢರಪುರ ಸಂಪ್ರದಾಯ ಆದಿಯಿಂದ ಬಂದಿದ್ದ ಅದ. ಆವಾಗ ಮಂತ್ರ ಯಾವ್ದು ಇತ್ತು, ಈಗ ರಾಮಕೃಷ್ಣ ಆವಾಗ ಯಾವ್ದು ಇತ್ತು? ಹಾ, ಯಾವ ಮಂತ್ರ ಇತ್ತು? अलख निरंजन नानक आया, अलख निरंजन नानक आया, देखे करना अच्छा है, देखे करना अच्छा है, आया डोले निर्गुण तौले, नाम माला जपता है, अलख निरंजन नानक आया, देखे करना अच्छा है, अलख निरंजन नानक आया, देखे करना अच्छा है. ಅವಾಗ ಯಾವ ಮಂತ್ರ ಇತ್ತು? ಅಲಕ್ಕ. ಅವಾಗ ಓಂ ಆದಿಯಿಂದ ಬಂದಿದ್ದು ಅಲಕ್ ಇತ್ತು. ಹಿಂದಾಗಡೆ ನಿರಂಜನ ಆತ. ಅವಾಗ ಅಲಕ್ ನಿರಂಜನ್. ಏಕನಾಥ್ ಮಾರ್ ಹೇಳ್ತಾರ, ನಾ ಹೇಳಕತ್ತೀವಿ ಮಾತ್ ಮಾತ್ರಿ. ಏಕನಾಥ್ ಮಾರ್ ಹೇಳ್ತಾರ, अलख निरंजन नानक आया, नेकी करना अच्छा है, माया जोली निर्गुण सौली नाम माला जपता है. ಅವಾಗ ಯಾವ್ದಿತ್ತು ಅಂದ್ರ ಅಲಕ್ಕ. ಅಲಕ್ಕ. ಆಮೇಲೆ ಅವ್ರ ಶಿಷ್ಯನ್ ಕೊಡ್ಕೊಂಡು ನಿರಂಜನ ಆತು. ಅಲಕ್ ನಿರಂಜನ ಒಂದಾತು. ಈಗ ರಾಮಕೃಷ್ಣ ಒಂದಾತು. ಅವಾಗ ಆದಿಯಿಂದ ಬಂದಿದ್ದು ಯಾವ? ನಮ್ಮ ನಾಥ ಸಂಪ್ರದಾಯ. 9 ಮಂದಿ. ನಾಥ ಅಂದ್ರೆ ನವನಾಥ. 9 ಮಂದಿ ಗುರುಗಳು. ನಿವೃತ್ತಿನಾಥ 10, ಜ್ಞಾನೇಶ್ವರ 11. ಹಂಗ 11 ಇದ್ರಾಗ 11 ಅದ್ರಾಗ 11 11 ಮೂರಲಿ 33 ಮಂದಿ ಗುರುಗಳು ಪಂಢರಪುರ ಸಂಪ್ರದಾಯ ಬಂದಂತ. ಅದಕ್ಕಂದ್ರೆ ಸದಾಶಿವಾತ ಅವತಾರ ಸ್ವಾಮಿ ನಿವೃತ್ತಿ ದಾತ ನಮ್ಮ ಮೊದಲೇ. ಹಂಗಾರ ಜಗತ್ತು ತುಕಾರಾಮರು ಸಂತಾಂತ ಮಹಿಮಾ ತೋ ಬಹು ದುರ್ಗಮ. ಯಾಕೆ ಕಠಿಣ ಆಗೈತಿ ಅವ್ರಿಗೆ? ಯಾಕೆ ಕಠಿಣ ಆತ? ನಮಗೆ ಯಾಕೆ ಸಸ್ತ ಆಗೈತಿ ಇದು? ನಮಗ ನಮಗ್ ಬಾಳ ಸರಳ ಆಗೈತಿ. ಮತ್ತೆ ನಿಮ್ಗೆ ಎಲ್ಲರಿಗೂ ನಮ್ಮ ನಾಮಸ್ಮರಣೆ ಮಾಡೋ ಸಂತರು ಬಾಳ ಸರಳ ಆಗೈತಿ ನಿಮ್ಗೆ. ಹೌದಲ್ರಿ? ಮತ್ತೆ ಸರಳ ಆದ್ರೆ ಮತ್ತೆ ಹಿಂಗ್ ಕುಣ್ಯಾಕತ್ತೇವ್ ನಾವು. ನಮಗ್ ಸರಳ ಆಗೈತಿ, ಅವ್ರಿಗೆ ಯಾಕೆ ಕಠಿಣ ಆಯ್ತು? ಅಕ್ಷರ ಕೆಲಸ ಇಲ್ಲ ಅಂತಾರಿಲ್ಲ ಸಂತರ ಗುಣಗಾನ ಮಾಡಾಕ. ಅಕ್ಷರ ಕೆಲಸನ ಇಲ್ಲ, ಅವ್ರ ಕಠಿಣ ಅದ ಅಂತ ಅವ್ರು ಹೇಳ್ಯಾರ. ನಮಗರ ಸರಳ ಆಗೈತಿ. ನಾವು ಎತ್ತ ಬಗತ್ ಕುಣ್ಯಾಕತ್ತೇವೆ. ನಮಗೆ ಯಾಕೆ ಸರಳ ಆತು, ಮತ್ತ ಅವ್ರಿಗೆ ಯಾಕೆ ಕಠಿಣ ಆತು? ಹಾ, ಸಂತಾಂತ ಮಹಿಮಾ ತೋ ಬಹು ದುರ್ಗಮ. ಬಹಳ ಕಠಿಣ ತಮಗೋಡ. ಸಂತ ಆಗ್ಬೇಕು. ಖರೆ ಹೆಂಗಾಗ್ಬೇಕು? ಹಂಗಾಗಲ್ಲ ಸಂತ. ನಾವಂತೂ ಸಂತ ಅಲ್ಲ. ಹಂಗಾರ ಸಂತ ಹೆಂಗಿರ್ತಾರೆ ವಿಚಾರ ಮಾಡಿ. ಸಂತರ ಗುಣಗಾನ ಹೆಂಗದಾವ? ಸಂತರು ಹೆಂಗಿದ್ರು ಸಂತರು. ಹಾ, ಸಂತ ಹೆಂಗಿದ್ರು ಸಂತ ಅಂತಾರ ಮಹಾತ್ಮರು. ಇಲ್ಲಿ ನೋಡ್ರಿ, ಅಲ್ಲಾಪುರದಾಗ ದೊಡ್ಡ ಸಾವುಕಾರ ಮನ್ಯಾಗ ಒಂದು ಎಮ್ಮೆ ಐತಿ. ಇಲ್ಲಿ ಅಲ್ಲಾಪುರೊಳಗ ದೊಡ್ಡ ಸಾವುಕಾರ ಮನ್ಯಾಗ ಒಂದು ಎಮ್ಮೆ ಐತಿ. ನಾ ಹೇಳಕತ್ತಿಲ್ಲ, ತುಕಾರಾಮ್ ಹೇಳ್ತಾರ, ಬಹು ದುದಡ ದರಿ ದಾರಿ ಮಸಿ ಗಾಯ. ಅಲ್ಲಾಪುರ ಸಾವುಕಾರ ಮನ್ಯಾಗ ಎಮ್ಮೆ ಐತಿ. ಖರೀರಿ ಹಿಂಡ್ತೈತಿ. ಮುಂಜಾನೆ ಸಂಜೆ ಮಟ್ಟ ಅದ್ರ ಕೆಲಸ ಹಿಂಡುದನ, ಬ್ಯಾರೆ ಇಲ್ಲ. ಬಹು ದುದಡ ದರಿ ಬಾಳ ಹಿಂಡ್ತೈತಿ ನಮ್ಮ ಎಮ್ಮೆ ಬಾಳ ಹಿಂಡ್ತೈತಿ. ಮುಂಜಾನೆ ಸಂಜೆ ಮಟ್ಟ ಹಿಂಡುದು ಅದ್ರ ಕೆಲಸ. ಆದ್ರ ಆಕಳನು ಐತಿ. ಆಕಳದ ಕೆಲಸ ಮುಂಜಾನೆ ಸಂಜೆ ಮಟ್ಟ ಹಿಂಡುದನ.
ಬಹುದುದುಡ ಜರಿ ಜಾಲಿ ಮಸಿ ಗಾಯ ಅಪ್ಪ ನಿಮ್ಮನೆ ಹಿಡ್ದದ್ ಕರೆ ಬಾಳ ಹಿಡ್ದದ್ ಕರೆ ಆದ್ರ ಎಮ್ಮಿ ಆಕಳ ಏನಾರ ಅಕ್ಕೈತೇನು ತುಕಾರಾಮ್ ಪ್ರಶ್ನೆ ಮಾಡ್ತಾರ ಏನು ಬಹುದುದುಡ ಜರಿ ಜಾಲಿ ಮಸಿ ಗಾಯ ಅಂದ್ರೆ ಆಕಳ ಎಮ್ಮಿ ಬಾಳ ಹಿಡ್ದದ್ ಖರೆ ಆಕಳ ಏನಾರ ಅಕ್ಕೈತೇನ ಆಕಳನ ಎಮ್ಮಿನ ಹಂಗಾರ ಎಮ್ಮಿನ ಹಿಡ್ತೈತಿ ಆಕಳ ಹಿಡ್ತೈತಿ ಸರಿ ಒಯ್ದ ಕಾಯ ಕಾಮದಿನ ಹಂಗ ಸಂತ ಕಾಮದಿನ ಏನು ಮನಸ್ಸು ಬೇಡ ಕೊಡೋರ್ ಸಂತ ಮನಸ್ಸು ಬೇಡ ಕೊಡ್ತಕ್ಕಂಥ ಸಂತರು ನೀವು ಅದಿರಿ ಆ ಎಮ್ಮಿನ ಹತ್ತಿರ ಕಾಮದೇನು ಅದಕ್ಕಂದ್ರೆ ಕಾಮದೇನು ಕಲ್ಪ ಸರು ಚಿಂತಾಮಣಿ ಅವಡೈತೆ ಧಣಿ ಪುರವಿತು ಭಗವಂತ ಇಂತ ಕೊಡಾಕ ಇಂತ ಅಂತ ಸಂತರು ಗುಣಗಾನ ನಮ್ಮ ಜಗದ್ದು ತುಕಾರಾಮ್ ಹರಣ ಮಾಡ್ತಾರ ಅಂತ ಸಂತರು ಇಲ್ಲಿ ಬಂದಾರಿ ಎಲ್ಲಿಂದ ಬಂದಾರು ವಿಚಾರ ಮಾಡಿ ಎಲ್ಲಿಂದ ಬಂದಾರಿ ನೀವೆಲ್ಲರೂ ತಪ್ಪು ಹೇಳ್ತಾನೆ ಸುಳ್ಳು ಮಾತಾಡ್ತಾರ ನೋಡಿ ಎಲ್ಲರೂ ಸುಳ್ಳು ಮಾತಾಡ್ತಾರೆ ನೀವೆಲ್ಲರೂ ಸುಳ್ಳು ಮಾತಾಡ್ತೀರಿ ಇಲ್ಲಿ ಬಂದೇನಿ ಇಲ್ಲಿ ನೀವು ಮಾತು ಹೇಳ್ತಾರೆ ನೋಡಿ ಎಲ್ಲಿ ಹೇಳ್ತಾರೆ ಎಲ್ಲಿ ನೋಡ್ತಾರೆ ಇವ್ರು ಹೇಳ್ತಾರೆ ಹೇಳ್ಪ ಎಲ್ಲಿ ಬಂದಾರ ಇವ್ರು ಕೇಳಿ ಹೇಳ್ತಾರ आम्ही वैकुंठवासी आम्ही वैकुंठवासी आम्ही वैकुंठवासी आलो आलो हे कारणाचे डबल क्या ಇವರು ಇಲ್ಲಿ ಹುಬ್ಬಳ್ಳಿಯಿಂದ ಬಂದೇನಿ ಅಲ್ಲಿಂದ ಬಂದ ಅನ್ನಕತ್ತಾರ ತುಕಾರಾಮ್ ಹಂಗ ಅನ್ನಕತ್ತಿಲ್ಲ ಎಲ್ಲಿಂದ ಬಂದಾರ ಇವ್ರು ಎಲ್ಲರೂ ವೈಕುಂಠದಿಂದ ಬಂದಾರಂತ ಆಮೆ ವೈಕುಂಠ ವಾಸಿ ಆಲೋ ಹೇತಿ ಇದಕ್ಕೆ ಬಂದೈತಿ ನಮ್ ದಂಧೆಗ ಇದೆ ನಮ್ ಕರ್ತವ್ಯ ಇದೆ ನಾ ಇದನ್ನ ಮಾಡ್ಬೇಕಾಗಿತ್ತು ಆಲೋ ಹೇತಿ ಕಾರಣಾಸಿ ಆ ಬೋಲಿಲೆ ರುಚಿ ಸಾಚ ಭಾವೇ ವರ್ತ ಯಾ ಅಂದ್ರ ನಾವ್ ಸಂತರು ಅಂದ್ರೆ ಯಾರು ಸಂಯುಕ್ತ ಕರ್ನಾಟಕ ಪೇಪರ್ ಇದ್ದಂಗ ಸಂತರು ಸಂಯುಕ್ತ ಕರ್ನಾಟಕ ಪೇಪರ್ ಪೋಸ್ಟ್ ಮನ್ ಇದ್ದಂಗ ಎಲ್ಲಾರು ಊರು ಕಾರ್ಡ್ ಕೊಟ್ಕೊಂಡ್ ಹೋಗವ್ರು ಎಲ್ಲಾರು ಪೇಪರ್ ಹೋಗ್ಯಾವ್ರ ಹಂಗ ಊರು ತಿರ್ಗ ಭಗವಂತ ನಾಮಸ್ಮರಣೆ ಅಂತಾರ ಅಂತ ಸಂತ ಅಲ್ಲಾಪುರಕ್ ಬಂದ ಸಂತ ಬರಕತ್ತಾರ ಕಸ ಹೊಡಿ
ಕಸ ಹೊಡ್ರಿ, ಎಲ್ಲಿ ಕಸ ಹೊಡಿಬೇಕು? हा झाडो संतांचे मार्ग आडराणी भरले जग उच्चेष्टाचे भाग शेष उरलेचे शेव अल्लापूर स्वच्ಛಿನ ಮಂದಿ ಬಂದಾರ ಬಾ ಶ್ರೀಮಂತಗಿರಿ ಬಂದೈತಂದ ಅಲ್ಲಾಪುರದವ್ರಿ ತಪ್ಪು ತಿಳ್ಕೊಬ್ಯಾಡ್ರಿ ನಾ ಹೇಳಕತ್ತೆ ತುಕಾರಾಮ್ ಹೇಳ್ತಾ ನನ್ನ ಹೊಲ ಹಂಗೈತಿ ನನ್ನ ಕಡ್ಲಿ ಹಿಂಗೈತಿ ನನ್ನ ಗೋಧಿ ಹಿಂಗೈತಿ ಸೊಕ್ಕನ್ಯಾಗ ಬಂದ್ಬಿಟ್ಟ ಅಲ್ಲಾಪುರ ಈ ಅನಾನಕತ್ತ ಎಂದ್ರೆ ಜಾಡೋ ಸಂತಾಚೆ ಮಾರ್ಗ ಆಡರಾಣಿ ಬರ್ರಿ ಆಡಂಬರ ತುಂಬಿ ಬಿಟ್ಟೈತೆ ಅಲ್ಲಾಪುರದೊಳಗ ಅದಕ್ಕೆ ಕಸ ಹೊಡ್ರಿ ಹಂಗಾರ ಕಸ ತುಕಾರಾಮ್ ಮಾರೋ ಕಸ ಹೊಡಿ ಅಂತಾರ ಹಂಗಾರ ನಾವು ಕಸ ಹೊಡಿ ಎಲ್ಲಿ ದಾರ್ಯಾಗಿನ ಕಸ ಹೊಡ್ಯಾಕ ಮುನ್ಸಿಪಾಲ್ಟಿ ಪಂಚಾಯತಿ ಅವ್ರ ಅದಾರ ಹಂಗಾರ ಸಂದ್ರ ಎಲ್ಲಿ ಕಸ ಹೊಡಿಬೇಕು ಹೊಡ್ಯಾಕ ಬಂದಿದ್ ಖರೇನ್ ಐತಿ ಮಸ್ತಕದಾರ ಕಸ ಹೊಡ್ಯಾಕ ಸಂತರ ಬಂದಾರ ದೇವರಿಗೆ ಗುರುಗಳಿಗೆ ತಂದೆ ತಾಯಿ ಎಲ್ಲರಿಗೂ ಹಿಡ್ಕೊಂಡು ನಡ್ಕೊಂಡು ಹೋಗಕ ಸತ್ಯ ಮಾರ್ಗವನ್ನು ತೋರ್ಸಾಕಿ ಸಂತರ ಬಂದಾರ ತಮ್ಮ ಮನೆ ಕೆಲಸ ಬಿಟ್ಟು ಇಲ್ಲಿ ಬಂದಾರ ಅಲ್ಲಾಪುರಕ್ಕೆ ಹಂಗಾರ ಎಲ್ಲಾರು ಗಂಡ ಹೆಂಡತಿ ಮಕ್ಕಳು ಬಿಟ್ಟು ಬರಸ ನೀವ್ ಎಲ್ಲಾರು ಬಂದಿರಿ ಹಂಗಾರ ಅಲ್ಲಾಪುರದಾಗ ಎಷ್ಟ ಮಂದಿ ಅದಾರು ಹೆಂಗ ಇವ್ರು ಯಾಕೆ ಬಂದ ಇವ್ಗೇನ್ ಹರ್ಕತ್ ಆಗಿತ್ತು ಅವ್ರು ಯಾಕೆ ಬಂದಿರ ಅವ್ರಿಗೆ ತ್ರಾಸ ಆಗಿತ್ತು ವಿಚಾರ ಮಾಡಿ ಆಡರಾಣಿ ಬರಲೆ ಜಗ ಹುಂಬತನ ತುಂಬಿ ಬಿಟ್ಟೈತಿ ಆಡಂಬರ ತುಂಬೈತಿ ಅಂತ ಆಡಂಬರ ಜಾಗದ ಮಸ್ತಕ ಕಸ ಹೊಡೆದು ದೇವ್ರ ಬಗ್ಗೆ ಗುರುಗಳ ಬಗ್ಗೆ ತಂದೆ ತಾಯಿ ಬಗ್ಗೆ ತಿಳಿಸಿಕೊಡಾಕ ಈ ಸಂತರು ವೈಕುಂಠದಿಂದ ಬಂದಾರ ಕೊಡಾಕ ಬಂದಾರ ಖರೆ ತಗೊಳ್ಳವ್ರ ಯಾರು ಇಲ್ಲ ಸಂತರು ಕೊಡಾಕ ಬಂದಾರ ತಗೊಳ್ಳವ್ರ ಯಾರು ಇಲ್ಲ ಅಂಗಡಿ ತೆಗೆದ ಗಿರಾಕಿನ ಇಲ್ಲ ಅಲ್ಲಾಪುರದಾಗ ಸಂತರು ಬಂದ್ ಅಂಗಡಿ ತೆಗದಾರ ಒಂದು ಸಾಮಾನು ಖರೀದಿನ ಆಗುವಾಗ ಯಾರ್ದು ಎಲ್ಲಾರು ಎಲ್ಲದಾರ ಈ ಮನೆ ಆಗದಾರ ಇವ್ರು ಯಾಕೆ ಬಂದಾರ ಮತ್ತ ಅವ್ರು ಯಾಕೆ ಬಂದಿಲ್ಲ ಇವ್ರಿಗೇನ್ ಹರ್ಕತ್ ಆಗೈತೆ ಅವ್ರಿಗೇನ್ ತ್ರಾಸ ಆಗಿತ್ತು ಹಂಗಾರ ಅವ್ರು ಎಲ್ಲದಾರ ಈಗ ಆ ಬಾಬಾಗಳು ಅವ್ವಗಳು ಅವ್ರು ಎಲ್ಲಾರ ಅವ್ರು ಟಿವಿ ಮುಂದೆ ಕುಂತಾರ ಅವರು ಟಿವಿ ಮುಂದೆ ಕುಂತ ಧಾರಾವಾಹಿ ನೋಡಕ್ ಹತ್ತಾರ ಇವ್ರು ಯಾಕೆ ಬಂದಾರ ಇವ್ರು ಭಗವಂತ ನಾಮಸ್ಮರಣೆಗೆ ಬಂದಾರ ಭಗವಂತನ ಹೇಳ ಧಾರವಾಡ ಮಹಾರಾಜ್ ಕೀರ್ತನೆ ಮಾಡಕ್ ಬಂದಾರ ಅಲ್ಲಾಪುರ್ಕ ಎಲ್ಲಾರು ಕೀರ್ತನೆ ಕೇಳಕ್ ಹೋಗ್ರಿ ಅಂತ ಭಗವಂತ ಇವ್ರು ಹೇಳ್ಯಾನ ಇವ್ರು ಬಂದಾರ ಅವ್ರಿಗೆ ಏನ್ ಹೇಳ್ಯಾನ ನೀವು ಅಲ್ಲಿ ಕೀರ್ತನೆ ಕೇಳಕ್ ಹೋಗ್ರಿ ಕೆಲಸನ ಕೆಲ್ಸದಲ್ಲಿ ಹೋಗೋ ಹಂಗಿಲ್ಲ ಅವ್ರು ಹೇಳ್ಯಾನ ಭಗವಂತ ಹಂಗಾರ ಭಗವಂತ ನಾಮಸ್ಮರಣೆ ನಾವು ವರ್ಷಕ್ಕೆ ಒಮ್ಮೆ ಮಾಡ್ತೀವಿ ಎಲ್ಲಾ ಹಿರಿಯರು ಕುಡ್ಕೊಂಡು ಇಷ್ಟು ವಿಜೃಂಭಣೆ ಈ ವರ್ಷ 30 ವರ್ಷ ಆತ ಇಲ್ಲಿ ಬರೀಕತ್ ಮಾಡಕತ್ತೀನಿ ನಮ್ಮ ಬಾಬಾಗಳ ಕುಂತ ಹಿರಿಯರು ಎಲ್ಲಾ ಕೂಡ್ಕೊಂಡು 30 ವರ್ಷದಿಂದ ಮಾಡಕತ್ತಾರ ನನ್ನ ಸುಧಾರಣೆ ಆಗ್ಬೇಕೈತಿ ಪ್ರತಿ ಒಂದು ಊರೊಳಗ ಒಂದು ಕೀರ್ತನ ಕರಿ ಒಂದು ಮುರುಗನ್ ಕರಿ ಆಗ್ಬೇಕು ನಾವ್ ಅದಕ್ಕೆ ಅಡ್ಡಾಡಕತ್ತೀವಿ ಊಟ ಇರೋದು ಅಡ್ಡಾಡಕತ್ತಿಲ್ಲ ಅಂತ ತಿಳ್ಕೊಂಡು ತಪ್ಪು ನಮ್ ಈ ಅಲ್ಲಾಪುರ ಗ್ರಾಮದಾಗ ಒಬ್ಬ ಕೀರ್ತನ ಕರಿ ಒಬ್ಬ ಪರ್ವತದಲ್ಲಿ ತಯಾರು ಆಗ್ಬೇಕು ಇದ ಸಂತರಿತ್ತು ಆ ಕಸ ಹೊಡ್ಯಾಕ ನಾವು ಬಂದ್ ಹೊರತಾಗ ಮುನ್ಸಿಪಾಲಿಟಿ ಕಸ ದೇವ್ ಮಂದಿ ಅದಾರ ಅಂತ ಸಂತರು ಇವತ್ತು ಬಂದಾರ ಈ ಸಂತ ಬಂದ ಎಂತಾರೆ ಆಡರಾಣಿ ಬಳಿದ ಉಚಿತಾಚೆ ಭಾಗ ಶೇಷ ಉರ್ಲೆಚ್ಚೆ ಎಷ್ಟು ಅಷ್ಟೇ ತಗೊಳಕ್ ಹೇಳ್ತಾರೆ ತುಕಾರಾಮ ಅಂತ ಸಂತರು ಇವತ್ತು ಇಲ್ಲಿ ಬಂದು ಹೇಳಕತ್ತಾರ ಎಂತದ್ದು ಕಠಿಣ ಇದ್ದಂತವ್ರು ಯಾರಿಗೂ ಸಿಗದಂತ ಸಂತರು ಇಲ್ಲಿ ಬಂದು ಹೇಳಕತ್ತಾರ ಹಂಗಾರ ಈ ಸಂತರಿಗೆ ಏನ್ ಹರ್ಕತ್ತಾಗಿತ್ತು ಹೇಳಿಕೆ ನಮ್ ಹರ್ಕತ್ತಾಗಿತ್ತು ಆಗಿತ್ತು ನಾವು ಹರ್ಕತ್ ನಮ್ಮ ಕೆಲಸ ಏನು ಹೇಳುದು ಪೇಪರ್ ಓದನ್ ಕೊಡೋದು ಅಷ್ಟೇ ಓದಿರ್ಬೇಕಾದ್ರೆ ಬಿಡ್ರಿ ನಮಗೇನು ಆಗ್ಬೇಕಾಗ್ಯದ ಹಂಗ ಸಂತರು ಬಂದು ಇಲ್ಲಿ ವರ್ಣನೆ ಮಾಡ್ಲಿಕ್ಕತ್ತಾರ ಆದ್ರೆ ಇಲ್ಲಿ ಮಂದಿ ಬಂದಿಲ್ಲ ಅವ್ರು ಟಿವಿ ಮುಂದ್ಕೊಂತಾರ ಹಂಗಾರ ಬಸವಣ್ಣವ್ರ ಒಂದು ವಚನ ಹೇಳ್ಯಾರ ಒಂದ್ ಕಡೆ ಬಸವಣ್ಣನವರು ಒಂದು ವಚನ ವಚನದಲ್ಲಿ ನಾಮಾಮೃತ ತುಂಬಿ ಹೇಳ್ಯಾರ ಬಸವಣ್ಣ ಹೇಳಿಲ್ಲ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಕಿವಿಯಲ್ಲಿ ನಿಮ್ಮ ಈ ಕೀರ್ತನ ತುಂಬಿ ಯಾರಿಗೆ ಬೇಕಾಗಿದೆ ಇದು ವಚನದೊಳಗ ಭಗವಂತನ ನಾಮಸ್ಮರಣೆ ಇರ್ಬೇಕಂತ ಕಣ್ಣೊಳಗ ಆ ಭಗವಂತನ ರೂಪನ ಇರ್ಬೇಕಂತ ಕಿವಿಯೊಳಗ ಆ ಭಗವಂತನ ವಚನ ನಾಮಸ್ಮರಣೆ ಇರ್ಬೇಕಂತ ಅದನ್ನ ಸುಳ್ಳು ಮಾಡಕ್ ನಾ ಬಂದೇನಿ ಧಾರವಾಡದಿಂದ ಯಾಕೆ ನಾ ಶಾಣೆ ಅದ ನೆಲಕ್ಕೆ ಶಾಣೆ ನಾನಾಗಿದೆ ವಚನದಲ್ಲಿ ಗುಟ್ಕ ತುಂಬಿ ವಚನದಲ್ಲಿ ಗುಟ್ಕ ತುಂಬಿ ನಯನದಲ್ಲಿ ನಿಮ್ಮ ಮನೆಯಾಗಿ ಟಿವಿ ತುಂಬಿ ಕಿವಿಯಲ್ಲಿ ನಿಮ್ಮ ಮೊಬೈಲ್ ತುಂಬಿ ಹಲೋ ಇದಕ್ಕೆ ನಿಂತೇನಾಗಲ್ಲ ರೀ ಭಗವಂತ ನಾಮಸ್ಮರಣೆ ಯಾರಿಗೂ ಬ್ಯಾಡ ಆಗೈತಿ ₹1 ₹10 ಕೊಡ್ತಾರ ಮನ್ಯಾಗ ಕುಂದಿರ್ತಾರ ಕೀರ್ತನೆ ಬ್ಯಾಡ ನಮಗ ನಾವು ಧಾರಾವಾಹಿ ಇವತ್ತು ಹಂಗಾರ ಈ ನಾಮಸ್ಮರಣೆ ನಮ್ಮ ಮಾತಾಡ್ತೈತಿ ಮುಂದಿನ ನಮ್ಮ ಪೀಳಿಗೆ ಹೇಳೋರು ಯಾರಿದೆ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಬೆಳಿಬೇಕಲ್ಲ ಸಣ್ಣ ಮಕ್ಕಳು ಇವಕ್ ದಾರಿ ತೋರ್ಸೋರು ಯಾರು ನಾವು ಹಿಂಗ್ ಮಾಡ್ಲಿಕ್ಕೆ ಹತ್ತೀವಿ ಇವಾಗ ಹಂಗಾರ ಭಗವಂತ ಹೇಳ್ತಾನೆ
ಎಲ್ಲಾನು ಮಾಡ್ಬೇಕೇನು ಭಗವಂತ ನಾಮಸ್ಮರಣೆ ಬಿಟ್ಟು ಬೇರೆ ಕೆಲಸನ ಇಲ್ಲ. ಈ ಜಗತ್ತಿನ ಕಲಿಯುಗದೊಳಗ ಈ ಕಲಿಯುಗದೊಳಗೆ ನಾವು ನೀವು ಬದುಕಿ ಉಳಿಬೇಕು, ಮುಕ್ತಿ ಮೋಕ್ಷ ಪಡ್ಕೋಬೇಕು, ನಾಮಸ್ಮರಣೆ ಮಾತ್ರ, ಬೇರೆ ಯಾವುದೂ ಇಲ್ಲ. ಹೋಮ ಹವನ ಯಾಗ ಯಜ್ಞ ತಾಯ್ತ ಮಂತ್ರ ನಿಂಬೆಹಣ್ಣು ಯಾವುದೂ ಇಲ್ಲ. ಪಾಂಡವನ ಹಾನಿ ಮಾಡಿ ಹೇಳ್ತೇವೆ ನಿಂಬಳು ಜ್ಞಾನ ಹೇಳಿ ಯೋಗ ಯಾಗ ಹೇಳಪ್ಪ ಯಾರು ಹೇಳ್ತೀವಿ? ಯೋಗ ಯಾಗ ವಿಜಿ ಎಣನವೇ ಸಿದ್ಧಿ, ಯೋಗ ಯಾಗ ವಿಜಿ ಎಣನವೇ ಸಿದ್ಧಿ, ಎಣನವೇ ಸಿದ್ಧಿ ಯೋಗ ವಾಯತೆ ಉಪದೇ ನಮ್ಮ ಧರ್ಮ, ವಾಯತೆ ಉಪದೇ ನಮ್ಮ ಧರ್ಮ, ಹರೆ ಮುಖೆ ಮಣ, ಹರೆ ಮುಖೆ ಮಣ, ಹರೆ ಮುಖೆ ಮಣ, ಹರೆ ಮುಖೆ ಮಣ. ಯೋಗ ಯಾಗ ವಿಧಿ ಏನೇನವೇ ಸಿದ್ಧಿ. ಕಲಿಯುಗದಾಗ ಮಾತ್ರ ಅವು ಟೈಮ ಬೇರೆ, ಹೋಮ ಹವನ ಮಾಡುದು ಆ ಕಾಲನೇ ಬೇರೆ. ಈಗ ನಾವು ಕಡಿಮೆ ವಯಸ್ಸು, ಬುದ್ಧಿ ಕಡಿಮೆ, ಎತ್ತರ ಕಡಿಮೆ, ಮಾಡೋ ಕೆಲಸ ಕಡಿಮೆ, ಮಾಡೋ ಕೀರ್ತನೆ ಕಡಿಮೆ, ಎಲ್ಲ ಹಾಪ್. ನಮ್ದು ಎಲ್ಲ ಹಾಪ್ ಐತಿ. ಕೈ ಎತ್ತಿ ಒಬ್ಬರು ಚಾರ ಒಂದು ಕಪ್ ಚಾರ ಕುಡ್ದಾರ, ಒಬ್ಬರು ಕೈ ಎತ್ತಿ ಹೋಗ್ತಾನೆ. ನಾನು ಒಂದು ಕಪ್ ಚಾ ಯಾರ ಕುಡ್ದಿರ 2 ಮಂದಿ ಒಂದ 2 ಹಾಪ್ ಮಾಡಿ. ಹಾ, ಯಾಕೊಂದು ಕಪ್ ಚಾ ಕುಡಿ ಕೆಪಾಸಿಟಿ ಇಲ್ಲ, ಹಂಗಾಗೈತೆ ನಮ್ದು ಎಲ್ಲ ಹಾಪ್. ಹಂಗಾರ ಏನಂತೇಳಿ ಹರಿಮುಖೇಮಣ, ಹರಿಮುಖೇಮಣ ಪುಣ್ಯಾಚಿ ಗಣನ ಕೋಣ ಕರಿ. ನೀ ನಾಮಸ್ಮರಣೆ ಮಾಡಿದ್ದ ಖರೆ ಆದ್ರೆ, ಹರಿಮುಖಿ ಅಂಜಿದ್ದ ಖರೆ ಆದ್ರೆ, ಒಂದು ಸಾರಿಗೆ ಅಂಜಿದ್ದ ಖರೆ ಆದ್ರೆ, ಇದ್ರ ಗಣಿತ ಮಾಡಕ್ ಕಂಪ್ಯೂಟರ್ಗೆ ಆಗುದಿಲ್ಲಂತೆ. ಪುಣ್ಯಾಚಿ ಗಣನ ಕೋಣ ಕರಿ, ಇದ್ರ ಗಣಿತ ಯಾರು ಮಾಡ್ರಿ ಯಾರಿಗೂ ಆಗುದಿಲ್ಲ. ಅಂತ ನಾಮಸ್ಮರಣೆ ಇಲ್ಲದ ಇವತ್ತಿನ ನಮ್ಮ ಅಲ್ಲಾಪುರದವರು. ಈ ನಾಮಸ್ಮರಣೆ ಮಾಡಿ ನಾವು ಈ ಜನ್ಮ ಬಂಧದಿಂದ ಸ್ವಾರ್ಥಕ್ಕೆ ಪಡಿಸ್ಕೋಬೇಕಾಗ್ಯದ. ಅವರು ನಮ್ಮವ್ರ ಕರ್ಕೋರಿ, ಅವರು ನಮ್ಮವ್ರ ಕರ್ಕೋರಿ. ವಿಷಭಾರ ಕುಮಾಯಿ, ವಿಷಭಾರ ಕುಮಾರ್. ದೇವರ ಬಾಗಲ ಮುಂದೆ ನಿಂತು ಬಾಬಾ ಟೈಮ್ ಕಡಿಮೆ ಕೊಟ್ಟಾರ, ಇದರ ಗುದ್ದಾಡ್ಬೇಕು ಸ್ವಲ್ಪ. ದೇವಾತಿಯ ದ್ವಾರಿ ಉಪಕ್ಷಣ ಬಳಿ ದೇವರ ಬಾಗಲ ಮುಂದೆ ನಿಂತು ಒಂದು ಕ್ಷಣ ಹೊತ್ತು ನಾವು ನಾಮಸ್ಮರಣೆ ಮಾಡಿದ್ದ ಖರೆ ಆದ್ರೆ 4 ತರದ ಮುಕ್ತಿ ಕೊಡ್ತಾರ. ಸಲೋಕತ, ಸಮೀಪತ, ಸಾಹಿತ್ಯತ, ಸ್ವರೂಪತ ಅಂತಕ್ಕಂಥವು ಬರೀ ಒಮ್ಮೆ ನಿಂತು ರಾಮಕೃಷ್ಣ ಅಂಜಿದ್ದ ಖರೆ ಆದ್ರೆ 4 ತರದ ಮುಕ್ತಿ ಕೊಡ್ತಾರೆ. ಯಾವ ದೇವ್ರ ಮಗಳ ಹೇಳಿಲ್ಲ ಅವ್ರು. ಪಾಂಡವನ ಗುಡಿ ಅಂಜಿಲ್ಲ ಅವ್ರು, ಕರಿಯಮ್ಮನ ಗುಡಿ ಅಂಜಿಲ್ಲ, ಹನುಮಂತ ದೇವ್ರ ಗುಡಿ ಅಂಜಿಲ್ಲ. ಹಂಗ ದೇವಾತಿಯ ದ್ವಾರಿ ದೇವ್ರ ಮಗಳ ಯಾವ ಅದಾವ ನಮ್ಮ ದೇವ್ರು ಎಷ್ಟದಾವ್ ವಿಚಾರ ಮಾಡಿ. ಒಂದು ಕ್ಷಣ ಹೊತ್ತು, ಕ್ಷಣ ಅಂದ್ರೆ ನಮಗ್ ಗೊತ್ತಿಲ್ಲ. ಇವತ್ತಿಗೆ ಕ್ಷಣ ಅಂದ್ರೆ ಎಷ್ಟೋ ಮಂದಿ ಗೊತ್ತಿಲ್ಲ, ಎಲ್ಲ ಕ್ಷಣ ಅಂತಾರಲ್ಲೂ ಗೊತ್ತಿಲ್ಲ. ದೇವರ ಬಾಗಲ ಮುಂದೆ ನಿಂತು ಒಂದು ಕ್ಷಣ ಹೊತ್ತು ನೀ ನಾಮಸ್ಮರಣೆ ಅಂಜಿದ್ದ ಖರೆ ಆದ್ರೆ 4 ತರದ ಮುಕ್ತಿ ಕೊಡ್ತದ. ಆ ಕ್ಷಣನ ಗೊತ್ತಿಲ್ಲ ನಮ್ಗೆ. ಬಾಬಾ ಈ ಮಂಗಳವಾರ ಸಂತಿ ಬ್ಯಾರೆ ಕಡೆ ಮಾಡ್ರಿ ಬಾಬಾ. ಮತ್ತ ಧಾರವಾಡ ಬ್ಯಾಸರ, ಇಲ್ಲಿ ಕೀರ್ತನ ಮಾಡಕ್ ಬಂದೇನಿ. ನಮ್ದು ಅವರ ಬ್ಯಾಸರಾಗಿ ಮತ್ ಇಲ್ಲಿ ನಿಮಗ್ ಬ್ಯಾಸರ. ಮತ್ ನಾ ಇಲ್ಲಿ ಎಲ್ಲಿ ಹೋಗ್ಲಿ? ನನಗೆ ಯಾಕೆ ಗಂಟೆ ಬಿದ್ದಿತ್ತು ಈ ಮಂದಿ? ಕೀರ್ತನ ನಂದು ಮಾಡೋಣ, ನನ್ ಕೀರ್ತನ ನನಗೆ ಮಾಡಕ್ ಹೋಗ್ಲಿ ಈ ಮಂದಿ. ದಿನ ಇದು ಸಂಜೆ ದಿನ ಐತೆ ಅದು ತಪ್ಪಿಲ್ಲ, ಹೋಗೋ ಮಠ ಇರ್ತೈತಿ. ಇವತ್ತು ಒಂದು ದಿವಸ ಎಲ್ಲ ನಿಮ್ಗೆ ಕಾಲ್ ಬಿಡ್ತೀನಿ, ಎಲ್ಲರಿಗೂ ಬಂದು ಮನೆ ಬಂದು ಕಾಲ್ ಬಿಡ್ತೇನೆ. ನಿಮ್ಗೆ ಎಲ್ಲರೂ ಬಿಡ್ತೇಬೇಕಾದ್ರೆ ಶಾಂತಿ ಕೊಡ್ರಿ ಬಾಬಾ. ಅಡಿಗೆನ ಇಲ್ಲೇ, ಊಟನ ಇಲ್ಲೇ, ಕೀರ್ತನ ಇಲ್ಲಿ ಅಂತ ಮಾಡೋದೇನಿದೆ. ಮಂಗಳವಾರ ಸಂಜೆ ಧಾರವಾಡ ಅಂದ ವಿಷಭಾರ ಕುಮಾರಿ, ಒಂದು ಕ್ಷಣ ಜದಕಂತಾರ ಮಹಾತ್ಮ ವಿಚಾರ ಮಾಡಿ. ಯಾಕ ಸಂತರು ಏನ್ ಹೇಳಿದ್ರಿ? ಸಂತಾಂತ ಮಹಿಮಾ ತೋ ಬಹು ದುರ್ಗಮ. ಸಂತರ ಶಬ್ದ ತಿಳಿದು ಬಹಳ ಕಠಿಣ ಅದ. ಅದ್ರಾಗ ಅಷ್ಟೇ ಅಲ್ಲ, ಸಂತರ ಆಗೋದಂತೂ ಮತ್ತಷ್ಟು ಕಠಿಣ ಅದ. ಹಂಗಾರೆ ಕ್ಷಣ ಜದಕಂತೀವಿ ನಾವು.
ಕ್ಷಣ ಅಂದಿರಲ್ಲ, ದೇವತೆಯ ದ್ವಾರಿ ಒಬ್ಬ ಕ್ಷಣ ಬರಿ. ಕಾಲವನ್ನು ಕೋಟಿ ಭಾಗ ಮಾಡಿದಾಗ 2 ಪರಮಾಣು. ಲಕ್ಷ ಗಿಡೋರು ವಾರ್ಕರಿ ಮಂದಿ ಬಾಬಾ ನನ್ನ ಬಳಗವರು. ಕಾಲವನ್ನು ಕೋಟಿ ಭಾಗ ಮಾಡಿದಾಗ 2 ಪರಮಾಣು. 2 ಪರಮಾಣು 1 ಅಣು. 3 ಅಣು 1 ತ್ರಿಸರೇಣು. 3 ತ್ರಿಸರೇಣು 1 ನಾಡಿ. 3 ನಾಡಿ 1 ಲವ. 3 ಲವ 1 ವೇದ. 3 ವೇದ 1 ಕ್ಷಣ. ಹೋದಾಣ ಬರ್ತೀವಿ ಅಂತೀವಿ. ಹಂಗಾರೆ ಎದಕ್ಕಂದ್ರೆ ಅವ್ರು ಇಷ್ಟೆಲ್ಲ ಹೇಳ್ಬೇಕಾರೆ ಹಾ 8ನೇ ಅಧ್ಯಾಯ 27ನೇ ಶ್ಲೋಕದೊಳಗೆ ಜ್ಞಾನಪ್ಪ ಮಾವಿ ಹೇಳ್ತಾರೆ ಬಗ್ಗೆ. 8ನೇ ಅಧ್ಯಾಯ 27ನೇ ಶ್ಲೋಕದೊಳಗೆ ಏನಂತ? ಸಹಸ್ರಯುಗ ಪರ್ಯಂತಂ ಸಹಸ್ರಯುಗ ಪರ್ಯಂತಂ ಆಯುರ್ವಿದ್ಯೋ ಬ್ರಾಹ್ಮಣ ವಿಧಂ ಯುಗ ಸಹಸ್ರಾಂತಂ ತೇಹೋರಾತ್ರ ವಿಧೋ ಜನ. ಸಹಸ್ರಯುಗ ಪರ್ಯಂತಂ ಆಯುರ್ವಿದ್ಯೋ ಬ್ರಾಹ್ಮಣ ವಿಧಂ ಯುಗ ಸಹಸ್ರಾಂತಂ ತೇಹೋರಾತ್ರ ವಿಧೋ ಜನ. ಯಾವ ಬ್ರಹ್ಮದೇವರಿಗೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 4 ಯುಗ ಕೂಡ್ಕೊಂಡು 1000 ಸುತ್ತ ತಿರುಗಿದಾಗ ಬ್ರಹ್ಮದೇವರಿಗೆ ಬರೆಯೋದು ಹಗಲಿ ಅಂತ. ಕೃತ, ತ್ರೇತ, ದ್ವಾಪರ, ಕಲಿಯುಗ ಯುಗಗಳು 4 ಕೂಡ್ಕೊಂಡು 1000 ಸುತ್ತ ತಿರುಗಿದಾಗ ಬ್ರಹ್ಮದೇವ್ರಿಗೆ 1 ಹಗಲಿ. ಹಂಗ ಮತ್ತೆ ದೇವ್ರಿಗೆ 1 ಜನ ಆಕೇತಂತ. ಹಾ ಹಂಗಾರ ಇವಕ್ಕ ನಮಗೆ ನಿಮ್ಗೆ ವಯಸ್ಸು ಎಷ್ಟು ಕೊಟ್ಟಾರ? 1 ವಾರಕ್ಕೆ 8 ದಿವಸ ರೀ, 7 ದಿವಸ ಹೌದು ರೀ, ತಿಂಗಳಿಗೆ 30 ದಿವಸ. ಹಂಗ ನಮಗೆ ಎಷ್ಟು ವಯಸ್ಸು ಕೊಟ್ಟಾರಿ? ನಮಗೆ ನಿಮ್ಗ ಲೆಕ್ಕ ಕೊಟ್ಟ. ಎಲ್ಲಕ್ಕೂ ಲೆಕ್ಕದ, ಪ್ರತಿಯೊಂದಕ್ಕೂ ಲೆಕ್ಕದ. ಹಂಗಾರ ಕೃತಯುಗ, ಸತ್ಯಯುಗ ಮೊದಲಕ್ಕಿದ್ದು ಯಾವ್ದು? ಹಿರಣ್ಯಕಶ್ಯಪ 17,28,000 ವರ್ಷ. ಅದಕ್ಕೆ ಎಷ್ಟು? 17,28,000 ವರ್ಷ. ಯಾವುದು? ಹಿರಣ್ಯಕಶ್ಯಪಂದು, ಪ್ರಹ್ಲಾದನ್. ಅದು ಹೋತ. 2ನೇದು ಯಾವ್ದಂತು? ತ್ರೇತಾಯುಗ, ರಾಮ ಮತ್ತು ರಾವಣ. 12,96,000 ವರ್ಷ. ಅದು ಹೋತು. ಈಗ ಮತ್ತೆ ಯಾವ್ದಂತು? ಸುದರ್ಶನ ಚಕ್ರ, ದ್ವಾಪರಯುಗ 8,64,000 ವರ್ಷ. ಅದು ಹೋತು. ಈಗ ನಂಬರ್ ಬಂದೈತಿ 4,32,000 ವರ್ಷ. ಇಷ್ಟು ಕೂಡ್ಕೊಂಡು 1000 ಸುತ್ತ ತಿರುಗಿದಾಗ ಬ್ರಹ್ಮದೇವ್ರು ಬರೀ 1 ಹಗಲಿ ಅಂತೀರಿ ಬಾಬಾ. ಈಗ ಬ್ರಹ್ಮಗ 25ನೇ ದಿವಸ ನಡೆಯಕತ್ತದಿ. ಈಗ ಸದ್ಯ ಬ್ರಹ್ಮದೇವರಿಗೆ 25ನೇ ದಿವಸ ನಡೆಯಕತ್ತದ. ಈ ಕಲಿಯುಗ ಬಂದು 5,079 ವರ್ಷ ಆಗೈತೆ. ಗ್ರಂಥ ತೆಗೆದು ನೋಡ್ಕೊರಿ, 5,079 ವರ್ಷ ಆಗಿದೆ ಈ ಕಲಿಯುಗ ಬಂದು. ಈಗ ಸದ್ಯ ಎಷ್ಟರೊಳಗ? 4,32,000 ವರ್ಷ ಒಳಗ 5,079 ಆಗ್ಯಾವ. ಹಾ ಅಂದ್ಮೇಲೆ ಇಷ್ಟು ವಯಸ್ಸು ಹಿಂಗ ನಾಮಸ್ಮರಣ ಹಂಗ ಹೋದ್ರು ಎಲ್ಲರೂ. ನಮಗ್ ಕೊಟ್ಟಂತ ಎಷ್ಟು ವಯಸ್ಸು? ಹಾ ನಮ್ಗೆ ಎಷ್ಟು ಕೊಟ್ರೆ ವಯಸ್ಸು? ಅಲ್ಪ ಆಯುಷ್ಯ ಮಾನವ. ಹಾ ಅಲ್ಪಾಯುಷ್ಯ ಮಾನವ ಆಯುಷ್ಯ ಮಾನವ ಮಧ್ಯಪಾಲ ತ್ವಪೀಡ ರೋಗ ಧ್ಯಾಯ. ಹಂಗ ನಮ್ಗೆ ಎಷ್ಟು ಕೊಟ್ಟಾರ ಆಯುಷು? ಅಲ್ಪ ಆಯುಷ್ಯ ಮಾನವ ದೇಹ. ಎಲ್ಲಾ ಮನುಷ್ಯರಿಗೆ ಅಲ್ಪ ಅಂತೆ. ಇಷ್ಟೇನ್ರಿ? ಇಷ್ಟು ಮುಟಿಗೆ ಅಲ್ಪ ಗೊತ್ತಾಗ್ಲಿಲ್ಲ. ಅಲ್ಪ ಆಯುಷ್ಯ ಮಾನವ. ಈ ಮಾನವ ಶರೀರಕ್ಕೆ ಸ್ವಲ್ಪ ಕೊಟ್ಟಾರಂತೆ. ಎಷ್ಟು ಸ್ವಲ್ಪ? ಎದಕ್ಕೆ ಸ್ವಲ್ಪ ಅಂದಾರ ಅವರು? ಅಲ್ಪ ಆಯುಷ್ಯ ಮಾನವ ದೇಹ. ಶತ ಅಂದ್ರೆ ಲೆಕ್ಕ ಹತ್ತ ನೋಡಿ. ಶತ ಅಂದ್ರೆ ಎಷ್ಟು? 100 ವರ್ಷ. ಈ ಮನುಷ್ಯ ಪ್ರಾಣಿ ಕೊಟ್ಟಿದ್ದು 100 ವರ್ಷ ಅಂತ. ಹಾಗಾಗಿ ಸದ್ಯ ಅಲ್ಲಾಪುರ ಎಲ್ಲಾರು ಕುಂತೀರಿ. 100 ವರ್ಷ ಯಾರ ಕೈ ಎತ್ತಿರಿ ನೋಡ್ತೀನಿ? ಒಬ್ಬರಾರ? ಎಲ್ಲ ಹಾಪ್. ಕೊಟ್ಟಿದ್ದು 100, ಇದ್ದಿದ್ದು ಹಾಪ್. ಯಾಕೆ ಹಾಪು? ನಾ ಚುಕ ಮಾಡ್ತಾರೆ. ಅಯ್ಯೋ 100 ಕೊಟ್ಟಿದ್ದು ನಮ್ಗೆ ಖರೇನ. 50 ವರ್ಷ ಮಕ್ಕೊಂಡ ಕಳ್ದೇವ್ ನಾವು ನೀವು. 50 ವರ್ಷ ನಾವು ನೀವು ಮಕ್ಕೊಂಡ್ ಕಳ್ದೀವಿ. ಉಳಿತೆಷ್ಟು? ಬರೀ 50. 50 ವರ್ಷ ಸಣ್ಣ ಹುಡುಗಿದ್ದ ಏನ್ ಮಾಡಿದ್ವಿ? ಕಿಡಿಗಿಡ್ತಾನ, ಗೊಂಡ ಗೋಲಿ ಆಡಿದ್ವಿ. ಎಲ್ಲಿ ಮಠ? ಮೀಸ್ ಬರೋ ಮಠ. ಮೀಸ್ ಬಂದು ನಮ್ಮಪ್ಪ ಹುಬ್ಬಳ್ಳ ಕನ್ಯಾ ತೆಗೆದ ಲಗ್ನ ಮಾಡಿದ. 20 ಗೋಲ ಗುಂಡಿ ಆತು. 20 ವರ್ಷ ಹುಬ್ಬಳ್ಳ ಕನ್ಯಾ ತೆಗೆದ. ಅವಾಗ ಲಗ್ನ ಆತು. ಲಗ್ನ ಆದ್ಮ್ಯಾಗ ಅವಾಗ ಎಷ್ಟು? 20 ವರ್ಷ. 20, 20, 40. ಉಳಿತು ಎಷ್ಟು? ಬರೀ 10. 10ಕ್ಕೆ ಹಕ್ಕಿ
10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕೆ, 40ಕ್ಕೆ ನಾಚಿಕೆ. ನಾ ಹೇಳಕತ್ತೀವಿ, ತುಕಾರಾಮ್ ಹೇಳ್ತಾರ, ನಂದೇನಿಲ್ಲ, ಏನು ಒಂದ್ ಶಬ್ದನಿಲ್ಲ. 40ಕ್ಕೆ ನಾಚಿಕೆ, 50ಕ್ಕೆ ಅರು, 60ಕ್ಕೆ ಮರು, 70ಕ್ಕೆ ತಾಗಿ, 80ಕ್ಕೆ ಬಾಗಿ, 90ಕ್ಕೆ ಗೂಗಿ, 100ಕ್ಕೆ ಹೊತ್ಕೊಂಡು ಹೋಗಿ. ಇದು ಬೇಕಾಗಿತ್ತ ನಿಮಗ? ಇದು ಬೇಕಾಗಿತ್ತ ನಿಮಗ? ಹಂಗಾರ ನಾವ್ ಏನ್ ಮಾಡ್ಬೇಕು? ನಾವ್ ಮಾಡ್ಬೇಕಾಗಿತ್ತೇನು? ಆ ತಾಯಿ ಹೊಟ್ಟೆ ಇದ್ದಾಗ ಏನ್ ಹೇಳಿ ಭಗವಂತಗೆ ನಾವು? ಬಾಬಾ ಏನ್ ಹೇಳಿಪ್ಪ? ಅವನ ಹೊಟ್ಟೆಗಿದ್ದಾಗ ಎಲ್ಲರೂ 84 ಜೀವರಾಶಿ ಅವ ಹೇಳ್ಯಾವ. ಏನ್ ಹೇಳ್ಯಾವ? ತಾಯಿ ಹೊಟ್ಟೆ ಇದ್ದಾಗ ಏನ್ ಹೇಳ್ಯಾವ? ಸೋಹಂ ಕೋಹಂ ಸೋಹಂ ಕೋಹಂ ಭಗವಂತ ಪಾಂಡುರಂಗ, ಭಗವಂತ ಪಾಂಡುರಂಗ. ಯಾಕೋ ಅಲ್ಲಿ ಹೊಳ್ ಕುಂತ ಏನ್ ಮಾಡಕತ್ತ ದೇವ್ರಂತ ಪಾಂಡುರಂಗ. ಯಪ್ಪ, ಅವ್ವನ ಹೊಟ್ಯಾಗ ಕಾಲ್ ಚಾಚಬೇಕಂತೇಳಿ ಕಾಲ್ ಚಾಚ ಜಾಗ ಇಲ್ಲ, ಹೊಳಬೇಕಂತೇಳಿ ಹೊಳ್ಳಾಕ ಜಾಗ ಇಲ್ಲ, ಮಕ್ಕೋಬೇಕಂತ ಮಕ್ಕಳ ಜಾಗ ಇಲ್ಲ. ಇಲ್ಲಿ ಸಿಕ್ಕೊಂಡು ಸಾಯಕ್ ಹತ್ತೇನ್ ನಾನು. ಮೊದಲು ನಾನು ಇಲ್ಲಿಂದ ಹೊರಗೆ ಹಾಕ್. ಅವ್ವನ ಹೊಟ್ಟೆಗಿಂದ ಮೊದಲು ನಾನು ಹೊರಗೆ ಹಾಕ್. ಹಂಗಾರ ಹೆಂಗಂತ ಇದು ತುಕಾರಾಮ್ ಹೇಳ್ತಾರ. ಹೆಂಗ ಹೇಳ್ತಾರ? ಗರ್ಭವಾಸಿ ಗರ್ಭನಾಸಿ ಗರ್ಭವಾಸಿ ಗರ್ಭರಹಾಸಿ ಗರ್ಭವಾಸಿ ಗರ್ಭರಹಾಸಿ ಗರ್ಭವಾಸಿ ಗರ್ಭರಹಾಸಿ. ತಾಯಿ ಹೊಟ್ಟೆಯೊಳಗೆ ಗರ್ಭದೊಳಗೆ ಇದ್ದಾಗ ಅಲ್ಲಿ ವಾಸ ಮಾಡಿದಾಗ ಆ ತಾಯಿ ಹೊಟ್ಟಾಗ ಲಗಾಟ್ ಹೊಡೆದಿವಿ ಅಂತ ನಾವು ಎಲ್ಲಾರು. ಹೆಣ್ಮಕ್ಳಿಗೆ ಗೊತ್ತಾಗತ್ತೆ, ನಮ್ಮ ಅವಾಗ ಗಂಡಸ್ರಿಗೆ ಗೊತ್ತಾಗಂಗಿಲ್ಲ. ಯಾಕೆ ನಾವು ಹೊಟ್ಟಿಲಿರೋ ಗಂಡಸ ಹೆಣ್ಮಕ್ಳು ಇರ್ತಾರೆ. ಗರ್ಭವಾಸಿ ಗರ್ಭರಹಾಸಿ ಗರ್ಭಸಿ ಮಾರ್ಸಿಲ್ ಉಡ್ಯಾ ಗರ್ಭಸ್ ಮಾರ್ಸಿಲ್ ಉಡ್ಯಾ ಏಕ್ ವೇಳ ಪಂಡರಿದ್ದಾರೆ ಗಡ್ಯ. ಪಂಡರ್ಬಿಟ್ಟು ಹೋಗಿದ್ದಾನೆ ಹೋಗ್ಬೇಕಂತ ಹಂಗ ತಾಯಿ ಹೊಟ್ಟೆ ಲಗಾಟ್ ಹೊಡೆದ್ವಿ. ಅವಾಗ ನಾವೆಂತಿದ್ವಿ? ನಾಮಸ್ಮರಣೆ ಮಾಡ್ತಿದ್ವಿ. ಹೆಂಗ? ಸೋಹಂ ಕೋಹಂ ರಾಮ್ ಕೀರ್ತಿ ರಾಮ್ ಕೀರ್ತಿ. ಅವಾಗ ಭಗವಂತ ಕೇಳ್ದ, ಅಲ್ಲಿ ಯಾಕೆ ಹಂಗ ಮಾಡಕತ್ತಿ ಇವತ್ತಮ್ಮ? ಏನಿಲ್ರಿ, ಭಾಳ ತ್ರಾಸ ಆಗೈತೆ, ನಾನು ಹೊರಗೆ ಹಾಕ್ರಿ. ನಾಳೆ ಮತ್ ನಾಳೆ ಮತ್ ನಾಳೆ ಮತ್ ನಾಳೆ ಮತ್ ನಾಳೆ ಹಿಂಗೋ ಅನ್ಕೊಂತ 9 ತಿಂಗಳು 9 ನವಮಾಸ ಬಂದು ಹಂಗಾರ ಭಗವಂತ ಕೇಳ್ತಾನ, ಹೊರಗೆ ಹೋಗಿ ಏನು ಮಾಡ್ತಿ? ಎಲ್ಲಾರು ಕೇಳ್ತಾನ, ಹೊರಗೆ ಹೋಗಿ ಏನು ಮಾಡ್ತಿ? ಭಗವಂತ ನೀ ಏನ್ ಹೇಳ್ತಿ ಅದನ್ನ ಮಾಡ್ತೇನೆ. ಹೌದಾ? ಖರೆ? ಹಂಗಾರ ವಚನ ಕೊಡು. ಅವಾಗ ಗರ್ಭದಾಗ ತಾಯಿ ಹೊಟ್ಟೆ ಹೋಗಿದ್ದ ವಚನ ಕೊಟ್ಟೇವಂತ ನಾವೆಲ್ಲರೂ. ದಿಲೆ ಗರ್ಭಾತ ವಚನ, ದಿಲೆ ಗರ್ಭಾತ ವಚನ ವರ್ ಪಾಯಿ ಖಾಲಿ ಥೋಂಡ್. ಹಾ, ಹೊರಗೆ ಬಂದೀವಿ. ಹೊರಗೆ ಬಂದು ಏನ್ ಮಾಡಿದ್ರಿ ನೀವೆಲ್ಲರೂ? ನೀವೆಲ್ಲ ಹೊರಗೆ ಬಂದು ಏನ್ ಮಾಡಿದ್ರಿ? ಪಾಂಡ್ರನಾದೇನೆ ಯವ್ವ 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 ಹೊರ್ಕೊಂಡು. ಅವಾಗ ಭಗವಂತ ಬಂದ, ಅಲ್ಲೂ ಒಳಗಿದ್ದಾಗ ಏನ್ ಹೇಳ್ತಿ? ವಚನ ಕೊಡ್ಬತ್ತಿ, ಹೊರಗೆ ಬಂದು ಏನ್ ಮಾಡಕತ್ತಿ? ಯವ್ವ ಅನ್ನಕತ್ತಿ. ನೀ ಯಾರು? ದೇವರಿಗೆ ನಾವು ಪಾಂಡ್ರಂಗ, ನೀ ಯಾರು? ನೀನ್ ಎಲ್ಲಿ ನೋಡ್ದಂಗ ಆಗೈತಲ್ಲ. ನಾವೇನ್ ಮಾಡ್ಬಿಟ್ಟಿ? ಹೊಳಿ ದಾಟಿದ ಮೇಲೆ ಅನ್ನಬಾರ್ದು ನಾವು. ಹಂಗ ಹೊರಗೆ ಬಂದ ಮೇಲೆ ಉಲ್ಟಾ ದೇವ್ರಿಗೆ ಹೊಳಿ ಬಿಟ್ಟಿರೋ. ಅದಕ್ಕಂದ್ರೆ ನಮ್ಮ ಹತ್ತಿಕೆ ಸಿಗಿರೋದು ಎಲ್ಲಾರ್ದು. ನಾನ್ ಮೂರ ಹೆಂಗ, ನಿಮ್ಮೂರ ಹೆಂಗ, ನಮ್ಮ ಅಪ್ಪ ಹೆಂಗ, ನಿಮ್ಮ ಅಪ್ಪ ಹೆಂಗ, ನಿಮ್ಮ ಅಪ್ಪನ ಅಪ್ಪ. ಇದು ತುಕಾರಾಮದ ಹೊಲ ಐತಿ. ಹಂಗಿದ್ದಾಗ ಹಂಗಾರ ಹೊರಗೆ ಬಂದಿಪ್ಪ. ಈಗ ಏನ್ ಮಾಡ್ತೀವೋ ಬಾಬಾ? ಲಹಾನಪನ ಪಳನಚನಾಜಿ ಲಹಾನಪನ ಪಳನಚನಾಜಿ ಲಹಾನಪನ ಕೆಳನಚನಾಜಿ पंडरीदारे गड्या एक वेळ पंडरीदारे गड्या पंडरीदारे गड्या.
ಸಣ್ಣ ಹುಡುಗಿದ್ದಾಗ ಆಟ ಗುಂಡ ಗೋಲಿ ಆಡಿದೀವಿ. ಪಂಡ್ರಪುರಕ್ಕೆ ಹೋದಿವೇನು ಹೋಗ್ಲಿಲ್ಲ. ಹಂಗಾಗಿ ಆಗ ಹೇಳಿಲ್ಲ 20 ವರ್ಷ ಸಣ್ಣ ಹುಡುಗ ಆಟ 20 ವರ್ಷ ಹೇಳಿದ್ರು ತರುಣಪ್ಪನ ವಿಶೇಷ ನಾದಿ. ನಮ್ಮಪ್ಪ ಲಗ್ನ ಮಾಡಿದ ಅವಾಗ ಎಲ್ಲಾಗಟ್ ಹೊಡೆದ್ರಿ ಎಲ್ಲಾರು. ನಾ ಹೇಳಕತ್ತಿ ತುಕಾರಾಮ್ ಹೇಳ್ತಾರ ಲಗ್ನ ಮಾಡ್ಬಿಡಿ ಏನ್ ಲಗಾಟ್ ಹೊಡೆದ್ರಿ ಎಲ್ಲಾರು ಪಲ್ಲಂಗ ಮ್ಯಾಗ ಲಗಾಟ್ ಹೊಡೆದ್ರಿ ಅಂತ. ನಾ ಹೇಳಕತ್ತಿ ತುಕಾರಾಮ್ ತರುಣಪ್ಪನ ವಿಶೇಷ ನಾದಿ ಪಲಂಗ ಮಾರ್ಸಿರು ಗುಡ್ಯಾ ಪಲಂಗ ಮಾರ್ಸಿರು ಗುಡ್ಯಾ ಏಕ್ ಪಂಡಿತ ಜಾರಿ ಗಡಿಯ ಹೋದ ಇಲ್ಲ. ಹಂಗಾರೆ ಕಡಿಗೆ ಆಯ್ತು ಮಾತಾಡಪ್ಪ ಏ ಸಮ್ಮ ಅದ ಪಡಬ ಹೋಗ್ಬೇಕಂತೆ ಬಿಡೋದು ಕೆಮ್ಮ ಹತ್ತೈತಿ. ಹೋಗುದು ಯಾವಾಗ ಹೋಗೋಂಗೇನಿಲ್ಲ. ಎಲ್ಲಿ ಹೋಗುದು ರಾಮ್ ಬೋಲ ರಾಮ್ ಸೀತಾರಾಮ್. ಹಾ ಸಾಯು ಮಠ ನಾಮಸ್ಮರಣೆ ಮಾಡಲಿಲ್ಲ. ಈಗ ಜನ್ಮ ಒಮ್ಮೆ ಬಂದೈತಿ. ಈಗ ಬಂದಾಗ ಇದ್ರ ಫಾಯ್ದೆ ನಾವು ತಗೋಬೇಕಾಗಿಲ್ಲ. ಬಂದ್ ಹಂಗ ಹೋಗೋಂಗಿಲ್ಲ. ಹಾ ಬಂದ್ ಹಂಗ ಹೋಗೋ ಹಂಗಿಲ್ಲ. ಹಂಗ ಏನಾಗೈತೆ ನಮ್ ಹಕ್ಕಿಗೈತಿ ಎರಡನೇ ಅಧ್ಯಾಯದೊಳಗ ಜ್ಞಾನೇಶ್ವರ ಮೌರ್ಯ ಹೇಳ್ತಾರ ಏನಂತ ಹೇಳ್ತು ಜಾತಸಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಪರ್ಯಾರ್ಯತ ನೋತ್ವಂ ಸೋಚಿತು ಮಹರ್ಷಿ. ಅಪ್ಪ ಹುಟ್ಟಿದ್ಯಾಕೋ ನಮ್ಮ ತಂದೆ ಸಾಯಾಕ, ಸತ್ಯಾಕೋ ನಮ್ಮವ್ವ ಹುಟ್ಟಾಕ, ಮತ್ ಹುಟ್ಟಿದ್ಯಾಕ ಯವ್ವ ಸಾಯಾಕ. ಹಾ ಜಾತಸಿ ಧ್ರುವಂ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಪರ್ಯಾರ್ಯತ ನೋತ್ವಂ ಸೋಚಿತು ಮಹರ್ಷಿ. ಹಂಗಾರೆ ಅದು ನಂಬುದು ನಿಮ್ದು ಎಲ್ಲಾರು ಜಗತ್ತಿನ ಮಂದಿದು ಹುಟ್ಟುದು ಸಾಯುದು ಇದನ್ನ ಮಾಡಿ ಹೊರತಾಗಿ ಆ ಭಗವಂತ ನಾಮಸ್ಮರಣೆ ನಾವ್ ಯಾರು ಮಾಡ್ಲಿ ಇಲ್ಲ. ಹುಟ್ಟುದು ಸಾಯುದು ಇದಾಗೈತಿ. ಹಂಗಾರ ಇಲ್ಲಿ ಬಂದು ಫಾಯ್ದೆ ಮಾಡ್ಕೋಬೇಕಲ್ಲ ಅಲ್ಲಾಪುರ ನಾವು ಬಂದು ಬರಿಯನಾಗ ಏನಿಲ್ಲ ಇಲ್ಲ. ಹುಟ್ಟಿದಾಕೋ ಸಾಯಾಕ, ಸತ್ಯಾಕೋ ಹುಟ್ಟಾಕೋ. ಅದಕ್ಕೆ ಬಸವಣ್ಣನ ಕೂಡ ಹೇಳ್ತಾರೆ 7 ಪರ್ವತಗಳಷ್ಟು ಎಲಬಿನ ರಾಶಿ ಬಿದ್ದರು, 7 ಪರ್ವತಗಳಷ್ಟು ಎಲಬಿನ ರಾಶಿ ಬಿದ್ದರು ಇನ್ನಾದರೂ ಈ ಮಾನವ ಜನ್ಮ ಹುಟ್ಟುವುದಕ್ಕೆ ಹೇಸವಾದ ನಮ್ಮ ಕೂಡಲ ಸಂಗಮ ದೇವ. ಇದನ್ನ ಬಸವಣ್ಣವ್ರು ಹೇಳಿದ್ರು ಕನ್ನಡದಾಗ. ಇದನ್ನ ಜ್ಞಾನೇಶ್ವರ ಮರಾಠಿ ಒಳಗೆ ಹೇಳ ಪರ್ವತ ಪ್ರಮಾಣ ಪಾತಕ ಕರಣೆ, ಪರ್ವತ ಪ್ರಮಾಣ ಪಾತಕ ಕಾರಣೆ. ಬಸವಣ್ಣವ್ರು ಹಂಗೆ ಹೇಳಿದ್ರು. ಜ್ಞಾನೇಶ್ವರ ಹೇಳ್ತಾರೆ ಪರ್ವತ ಪ್ರಮಾಣ ಪಾತಕ ಕರಣೆ ವಜ್ರಲೇಪ ಹೋಳಿ ಅಭಕ್ತಾಸಿ. ನೀನು ಪಾಪನ ಮಾಡು, ಪುಣ್ಯ ಮಾಡಕ್ ಹೋಗ್ಬೇಡ್ರಿ. ನೀವು ಹುಟ್ಟಿ ಬಂದಿರಲ್ಲ ಪಾಪನ ಮಾಡಿ ಪುಣ್ಯ ಮಾಡಕ್ ನೋಡ್ರಿ. ಆ ಪುಣ್ಯಕ್ಕ ಪಾಪಕ್ಕ ಏನಾಗೈತಿ ವಜ್ರದ ಕವಚ ಆಗಿ ನಮ್ಗೆ ಕೊಂಚೈತಂತ. ಪುಣ್ಯ ಮಾಡ್ಬೇಡ್ರಿ, ಪಾಪನ ಮಾಡಿ. ವಜ್ರದ ಕವಚ ಅಂದ್ರೆ ವಜ್ರ ನಿಮ್ಗೆ ಗೊತ್ತಿರ್ಬೇಕು. ಹೇಳೋ ರಗಡ ಸಲ ನಾವು ಆ ಶಬ್ದ ಬಂದಂತ ಹೇಳ್ಬೇಕು. ವಜ್ರ ಎದೆಲ್ಲ ಹೊಡಿತದ, ವಜ್ರ ಹೊಡಿಬೇಕು. ಎದೆಲ್ಲ ಹೊಡಿತೀರಿ ಗೊತ್ತಿಲ್ಲ. ಮತ್ತೆ ಇಲ್ಲಿ ಯಾಕೆ ಬಂದಿರಿ? ವಜ್ರ ಹೊಡಿಬೇಕು. ಎದೆಲ್ಲ ಹೊಡಿದ್ರೆ ವಜ್ರ ಹೊಡಿತದ. ಕಾಜದ ಫೋಟೋ ಕಟ್ ಕಣ್ಣೈತಿ ಕಾಜ್. ಆ ಕಾಜ್ ಎದರಿಂದ ತಯಾರಾಗ್ತದ? ಸಮುದ್ರ ಉಸುಕಿನಿಂದ ಕೆಮಿಕಲ್ಸ್ ಹಾಕಿ ಉಸುಕದ ಆ ಕನ್ನಡಿ ತಯಾರಾಗ್ತದೆ. ಆ ಕನ್ನಡಿ ಹೊಡ್ಯಾಕ ವಜ್ರ ಬೇಕು. ಆ ಕನ್ನಡಿ ಹೊಡಿಲಿಕ್ಕೆ ವಜ್ರ ಹೊಡ್ಯಾಕ ಏನ್ ಬೇಕು? ವಿಚಾರ ಮಾಡ್ರಿ ಬಾಬಾ. ಎಷ್ಟು ನಮ್ ತುಕಾರಾಮ್ ಮಾರು ಜ್ಞಾನೇಶ್ವರ ಮಾರು ಕಾಲೇಜ್ ಕಟ್ಟಿ ಹಚ್ಚದ ಅಭ್ಯಾಸ ಮಾಡಿಲ್ಲ ನಮ್ಮಂಗ. ಆದ್ರ ಅವ್ರು ಏನ್ ಹೇಳ್ತಾರ ಈ ಅಭಂಗಗಳು ಹೇಳ್ತಾರ ವಜ್ರ ಹೊಡಿಲಿಕ್ಕೆ ಏನು ಬೇಕು? ಡೆಂಕಣ್ಯ ಸಂಗಾತೆ ಹಿರಾಜು ಭಂಗನ, ಡೆಂಕಣ್ಯ ಸಂಗಾತೆ ಹಿರಾಜು